सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಪರಮಾತ್ಮ ಉದ್ಧವನ ಮೂಲಕ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾನೆ. ಮುಕ್ತಿ ಎನ್ನುವಂತಹದ್ದು ಇಟ್ ಈಸ್ ನಾಟ್ ಆಫ್ಟರ್ ದಿ ಡೆತ್. ಮನುಷ್ಯ ಅದನ್ನ ಬದುಕಿರುವಾಗಲೇ ಆ ಮುಕ್ತಿಯ ಅನುಭವವನ್ನು ಅವನು ಪಡ್ಕೋಬೇಕು. ಆದುದರಿಂದ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಸಂಸಾರ ಅನ್ನುವಂತಹ ಒಂದು ಸಾಗರವನ್ನು ನೀನು ದಾಟಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂತಹ ಒಂದು ದೇಹ ಅನ್ನುವ ಉಪಕರಣವನ್ನು ನಾನು ನಿನಗೆ ಕೊಟ್ಟಿದ್ದೀನಿ. ಎ ಟೂಲ್ ಈಸ್ ಗಿವನ್ ಟು ಯು. ಜೊತೆಗೆ ನಿನಗೆ ಮಾರ್ಗದರ್ಶನಕ್ಕೆ ಅಂತ ಹೇಳಿ ಒಬ್ಬ ಗುರುವನ್ನು ಕೂಡ ನಾನು ಕೊಡ್ತಾ ಇದ್ದೀನಿ. ಎ ಗುರು ಈಸ್ ಆಲ್ಸೋ ಅವೈಲಬಲ್. ಸೊ ಯು ಹ್ಯಾವ್ ಟು ಯೂಸ್ ಬೋತ್ ದಿ ಬಾಡಿ ಆ್ಯಂಡ್ ದಿ ಗುರು. ಸೊ ಯೂಸ್ ದಿ ಬಾಡಿ ಆಸ್ ಎ ಬೋಟ್. ಸಾಗರ ಅಂತ ಏನು ಹೇಳ್ತಾ ಇದ್ದೀವಿ, ಈ ಒಂದು ಸಂಸಾರ ಭವಸಾಗರ, ಈ ಭವಸಾಗರವನ್ನು ದಾಟಬೇಕು ಅಂತಂದರೆ ಅದಕ್ಕೆ ಒಂದು ದೋಣಿ ಬೇಕು. ಸೊ ಯೂಸ್ ಯುವರ್ ಬಾಡಿ ಆಸ್ ಎ ಬೋಟ್. ಅಲ್ಲಿ ನಿನ್ನ ಗುರು ಅವನೇ ನಿನಗೆ ಅಂಬಿಕಾ, ಈಸ್ ದಿ ಬೋಟ್ ಮ್ಯಾನ್. ಮತ್ತು ನಾನು ಆ ಸಂದರ್ಭದಲ್ಲಿ ವಾಯುವಾಗಿ ಬರ್ತೀನಿ, ನಿನ್ನ ಬೋಟ್ನ ನಾನು ಮುಂದ್ಗಡೆ ನಡೆಸ್ತೀನಿ, ನಿನ್ನ ಬೋಟ್ನ ಮುನ್ನಡೆಸ್ಕೊಂಡು ಹೋಗುವಂತಹದ್ದು ನನ್ನ ಕೆಲಸ ಆಗಿರುತ್ತೆ. ಆದ್ದರಿಂದ ಈ ಎಲ್ಲ ಅವಕಾಶಗಳನ್ನು ನೀನು ಮನುಷ್ಯನಾಗಿ ಹುಟ್ಟಿದ್ಯಾ ಅಂತಂದ ಮೇಲೆ ನಿನಗೆ ಸಿಕ್ಕಿರುವಂತಹ ಈ ಎಲ್ಲ ಅವಕಾಶಗಳನ್ನು ನೀನು ಉಪಯೋಗಿಸ್ಕೋಬೇಕು. ಒಂದು ವೇಳೆ ನಿನಗೆ ಸಿಕ್ಕ ಈ ಅವಕಾಶಗಳನ್ನು ನೀನು ಮನುಷ್ಯನಾಗಿ ಹುಟ್ಟಿದ ನಂತರ ನೀನು ಉಪಯೋಗಿಸ್ಕೊಳ್ಳಿಲ್ಲ ಅನ್ನುವಂತಹದ್ದಾದರೆ ನಿನ್ನ ಆತ್ಮವನ್ನು ನೀನೇ ಕೊಂದುಕೊಂಡ ಹಾಗಾಗತ್ತೆ. ಸೊ ಈಗ ಭಗವಂತ ಹಿ ಟೀಚಸ್ ಸಾಧನ. ಸೊ ವಾಟ್ ಈಸ್ ಸಾಧನ? ಪರಮಾತ್ಮ ಹಿ ಕಂಟಿನ್ಯೂಸ್, ಯಥಾರಂಭೇಶು ನಿರ್ವಿಣ್ಣೋ ವಿರಕ್ತ ಸಂಯತೇಂದ್ರಿಯ ಅಭ್ಯಾಸೇನಾತ್ಮನೋ ಯೋಗಿ ಧಾರಯೇತ್ ಅಚಲಂ ಮನಃ. ದುಃಖ ಇದು ಒಂದು ರೀತಿಯ ಸಫರಿಂಗ್. ಈ ಒಂದು ದುಃಖ ಅನ್ನುವಂತಹದ್ದು ಇಟ್ ಈಸ್ ಅ ಪ್ರಾಡಕ್ಟ್ ಆಫ್ ದಿ ಕರ್ಮ. ಕರ್ಮರೂಪದಿಂದ ಸಿಗುವಂತಹ ಫಲ ಇದು. ಈ ಫಲ ನಿನ್ನ ಕರ್ಮಕ್ಕೆ ಅನುಗುಣವಾಗಿ ಅದಕ್ಕೆ ತಕ್ಕಂತೆ ಇರುತ್ತೆ. ಅದರಿಂದ ದುಃಖವನ್ನ ಅನುಭವಿಸುವಂತಹ ಸಂದರ್ಭದಲ್ಲಿ ಆ ದುಃಖದ ಜೊತೆನಲ್ಲಿ ಅಲ್ಲಿ ದೇರ್ ಈಸ್ ಎ ಜ್ಞಾನ ವಿಚ್ ಈಸ್ ಹಿಡನ್ ದೇರ್. ಆ ಜ್ಞಾನ ಅನ್ನುವಂತಹದ್ದು ಕೂಡ ಅಲ್ಲೇ ಇರುತ್ತೆ.
ಅದನ್ನು ನೀನು ಗ್ರಹಿಸ್ಕೋಬೇಕು. ನಿನ್ನ ಕರ್ಮಕ್ಕೆ ಅನುಸಾರವಾಗಿ ನಿನಗೆ ಒಂದು ದುಃಖದ ಫಲ ಸಿಕ್ಕಿದೆ ಅಂತಂದಾಗ ಆ ದುಃಖವನ್ನು ನೀನು ಅನುಭವಿಸುವಾಗ ಅಲ್ಲಿ ಒಂದು ಜ್ಞಾನ ಅನ್ನುವಂತಹದ್ದಿರುತ್ತೆ. ಆ ಜ್ಞಾನವನ್ನು ನೀನು ಗ್ರಹಿಸಬೇಕು. ಆಗ ನೀನು ಆ ಫಲವನ್ನು ಸುಲಭವಾಗಿ ನೀನು ಅನುಭವಿಸಬಹುದು. ಅದು ದುಃಖ ಆಗಿದ್ರೂ ಕೂಡ ಅದನ್ನು ನೀನು ಅನುಭವಿಸಬಹುದು. ದೆರ್ ಈಸ್ ಎ ಜ್ಞಾನ, ದೆರ್ ಈಸ್ ಎ ಟೀಚಿಂಗ್. ಸೊ ಜ್ಞಾನವನ್ನು ಕೂಡ ನೀನು ಗ್ರಹಿಸ್ಕೋಬೇಕಾಗತ್ತೆ. ಅದರಿಂದ ಕರ್ಮಗಳಲ್ಲಿ ಒಂದು ದುಃಖ ಅನ್ನುವಂತಹದ್ದು ಬಂದು ಒದಗಿದೆ ಅಂತಂದಾಗ ದೆರ್ ಈಸ್ ಎ ಟೀಚಿಂಗ್ ಆಲ್ಸೋ ದಟ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಸೊ ಒನ್ ಶುಡ್ ಗ್ರಾಸ್ಪ್ ದಿಸ್ ನಾಲೆಡ್ಜ್ ಅಲಾಂಗ್ ವಿತ್ ದಿ ಸಫರಿಂಗ್ಸ್. ಏನು ಒಂದು ದುಃಖ ಅನ್ನುವಂತಹದ್ದು ಬಂದು ಒದಗಿದೆ, ಅದರ ಜೊತೆಯಲ್ಲಿ ದೆರ್ ಈಸ್ ಎ ಟೀಚಿಂಗ್. ಯು ಮಸ್ಟ್ ಗ್ರಾಸ್ಪ್ ದಟ್ ಸಟಲ್ ನಾಲೆಡ್ಜ್ ವಿಚ್ ಈಸ್ ಹಿಡನ್ ದೇರ್ ಇಟ್ ಸೆಲ್ಫ್. along with the sufferings it is there. ಸೊ ಇದೇನು ತಿಳಿಸ್ತಾ ಇದೆ ಅಂತಂದರೆ, ಈ ಒಂದು ಸಫರಿಂಗ್ಸ್ ಜೊತೆಗೆ ದೆರ್ ಈಸ್ ಎ ಜ್ಞಾನ. ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್? ವಾಟ್ ಈಸ್ ದಿಸ್? ಸಫರಿಂಗ್ ಎನ್ನುವಂತಹದ್ದು ಒಂದು ದುಃಖ. ಆ ದುಃಖವನ್ನು ಅನುಭವಿಸಬೇಕು ಅಂತಂದರೆ ಯಾವ ಮನುಷ್ಯನಿಗೂ ಕೂಡ ಅದು ಬೇಡ. ದುಃಖ ಅನ್ನುವಂತಹದ್ದು ಒಂದು ಬೇಡದ ಸಂಗತಿ ಅದು. ಆದರೆ ಕರ್ಮ ಮಾಡಿ ಆಗಿದೆ, ದುಃಖವನ್ನು ಅನುಭವಿಸುವಂತಹ ಒಂದು ಕರ್ಮವನ್ನು ಮಾಡಿ ಆಗಿದೆ. ಆ ಕರ್ಮಕ್ಕನುಗುಣವಾಗಿ ಈಗ ಫಲ ಅನ್ನುವಂತಹದ್ದು ಬಂದು ಒದಗಿದೆ ಇನ್ ದಿ ಫಾರ್ಮ್ ಆಫ್ ದುಃಖ. ದಿಸ್ ದುಃಖ ಈಸ್ ಎ ಕರ್ಮ ಫಲರೂಪಿ. ಅದನ್ನು ಅನುಭವಿಸಬೇಕು ಅಂತಂದಾಗ ದೇರ್ ಈಸ್ ಎ ಟೀಚಿಂಗ್. ಅಲ್ಲಿ ಒಂದು ಜ್ಞಾನ ಅನ್ನುವಂತಹದ್ದು ಇದೆ. ಅದನ್ನು ನೀನು ಗ್ರಹಿಸಬೇಕು ಅಂತಂದಾಗ ಮನುಷ್ಯ ಒಂದು ಕರ್ಮ ಫಲರೂಪಿಯಾದಂತಹ ದುಃಖವನ್ನು ಅನುಭವಿಸಬೇಕಾದ್ರೆ ಸಂಪೂರ್ಣವಾಗಿ ಅವನ ಗಮನವೆಲ್ಲ ಆ ಒಂದು ಸಫರಿಂಗ್ಸ್ ಮೇಲೆ ಇರುತ್ತೆ. ಎಂತಹ ಪರಿಸ್ಥಿತಿ ಬಂದು ಒದಗಿದೆ, ಇಷ್ಟು ದುಃಖ ನನಗೆ ಯಾಕೆ ಬೇಕಿತ್ತು, ಇದನ್ನು ನಾನು ಹೇಗೆ ಸಹಿಸಿಕೊಳ್ಳಿ ಅಂತ ಹೇಳಿ ಅವನು ಒದ್ದಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ತನ್ನ ಸಂಪೂರ್ಣ ಮನಸ್ಸು, ತನ್ನ ಸಂಪೂರ್ಣ ಗಮನ ಅನ್ನುವಂತಹದ್ದು ಆ ಒಂದು ಕರ್ಮಫಲ ರೂಪಿಯಾದ ದುಃಖದ ಮೇಲೆ ಇರುತ್ತೆ. ಅಲ್ಲಿ ಜ್ಞಾನ ಇದೆ ಅಂತಂದ್ರೂ ಕೂಡ ಆ ಜ್ಞಾನವನ್ನು ಹೇಗೆ ಗ್ರಹಿಸುವಂತಹದ್ದು, ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಳುವಂತಹದ್ದು. ಬಟ್ ದೆರ್ ಈಸ್ ಎ ಟೀಚಿಂಗ್. ಪರಮಾತ್ಮ ಹೇಳ್ತಾ ಇದ್ದಾನೆ, ದೆರ್ ಈಸ್ ಎ ಟೀಚಿಂಗ್ ಇನ್ ಇಟ್. ಒನ್ ಶುಡ್ ಗ್ರಾಸ್ಪ್ ದಿ ಸಟಲ್ ನಾಲೆಡ್ಜ್. ಸೊ ವಾಟ್ ಈಸ್ ಇಟ್ ಅಂತಂದರೆ, along with the sufferings there is a knowledge. What is that knowledge? There is a scope for detachment. ವೈರಾಗ್ಯ ಅನ್ನುವಂತಹದ್ದು ಅಷ್ಟು ಸುಲಭವಾಗಿ ಅದು ಮನುಷ್ಯನಿಗೆ ಒದಗಿ ಬರೋದಿಲ್ಲ. ಯಾಕೆಂತಂದರೆ ವೈರಾಗ್ಯ ಅದು ಬೇಡ, ಐ ಡೋಂಟ್ ವಾಂಟ್. ಬಿಕಾಸ್ ವೈರಾಗ್ಯ ಅಂತ ಹೇಳಿದಾಗ ಅಲ್ಲಿ ಎಲ್ಲವನ್ನ ನಿರಾಕರಿಸುವಂತಹದ್ದು. ಫಾರ್ ಎಕ್ಸಾಂಪಲ್, ದುಃಖವನ್ನು ನಿರಾಕರಿಸುವಂತಹದ್ದು ಮನುಷ್ಯ ಎಸ್, ಹಿ ವಿಲ್ ಸೇ ಎಸ್. ಬಟ್ ಒಂದು ಸುಖ ಇದೆ ಅಂತ ಅಂದಾಗ ಆ ಸುಖವನ್ನು ಹೇಗೆ ನಿರಾಕರಿಸುವಂತಹದ್ದು? ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ವೈರಾಗ್ಯ ಅನ್ನುವಂತಹದ್ದು ಅಷ್ಟು ಸುಲಭವಾಗಿ ಮನುಷ್ಯ ಅದನ್ನು ಒಪ್ಕೊಳ್ಳೋದಿಲ್ಲ. ಬಟ್ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಒಂದು ನೀನು ಮಾಡಿದಂತಹ ಕರ್ಮಕ್ಕನುಗುಣವಾಗಿ ಒಂದು ಕರ್ಮಫಲ ಬಂದು ಒದಗಿದೆ, ದಟ್ ಈಸ್ ದುಃಖ, ದಟ್ ಈಸ್ ಎ ಸಫರಿಂಗ್. ಸೊ ಇಟ್ ಈಸ್ ಎ ಕರ್ಮಫಲ ರೂಪಿ. ಅದನ್ನು ನೀನು ಅನುಭವಿಸಲೇಬೇಕು. ಆ್ಯಂಡ್ ಈ ಸಂದರ್ಭದಲ್ಲಿ ದೆರ್ ಈಸ್ ಎ ಸ್ಕೋಪ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ದಿ ಡಿಟ್ಯಾಚ್ಮೆಂಟ್. ಸೊ ದೆರ್ ಈಸ್ ಎ ಸ್ಕೋಪ್ ಫಾರ್ ಡಿಟ್ಯಾಚ್ಮೆಂಟ್. ಸೊ ಈ ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡು ನೀನು ಜಿತೇಂದ್ರಿಯನಾಗಬೇಕು. ನಿನ್ನ ಇಂದ್ರಿಯಗಳೆಲ್ಲವನ್ನ ನೀನು ಗೆಲ್ಲಬೇಕು. ಸೊ ಜಿತೇಂದ್ರಿಯನಾಗಿ ಯು ಶುಡ್ ಅಬೈಡ್ ಇನ್ ದಿ ಟ್ರೂತ್. ಯು ಶುಡ್ ಅಬೈಡ್ ಇನ್ ದಟ್ ಯೋಗ. ಸೊ ಇದು ಹೇಗೆ ಅಂತಂದರೆ, ಥ್ರೂ ಸ್ಪಿರಿಚುವಲ್ ಪ್ರಾಕ್ಟೀಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದಿ ಡೀಪ್ ನಾಲೆಡ್ಜ್ ಆಫ್ ದಿ ವೇದಾಂತ, ಯು ಶುಡ್ ಶಿಫ್ಟ್ ಯುವರ್ ಮೈಂಡ್ ಫ್ರಮ್ ದಿ ವರ್ಲ್ಡ್ ಟು ದಿ ಲಾರ್ಡ್, ಟುವರ್ಡ್ಸ್ ಲಾರ್ಡ್. ಸೊ ಈಗ ಸಿಕ್ಕಂತಹ ಅವಕಾಶವನ್ನು ಉಪಯೋಗಿಸ್ಕೊಂಡಾಗ there is a scope for you to understand the vairagya,
ಸೊ ಆ ವೈರಾಗ್ಯ ಅನ್ನೋಂತಹದ್ದು ನಿನಗೆ ಸಿಗ್ತಾ ಇದೆ ಅಂತಂದಾಗ ಇಲ್ಲಿ ಆ ವೇದಾಂತ ಏನು ಹೇಳ್ತಾ ಇದೆ ಅವೆಲ್ಲವನ್ನ ನೀನು ತಿಳ್ಕೊಂಡು ನಿನ್ನ ಮನಸ್ಸು ಈಗ ಏನು ಒಂದು ಲೌಕಿಕದ ಕಡೆಗಿದೆ ಅದನ್ನು ಯು ಹ್ಯಾವ್ ಟು ಶಿಫ್ಟ್ ಯುವರ್ ಮೈಂಡ್ ಫ್ರಮ್ ಜಗತ್ ಟು ಜಗದೀಶ್ವರ. ಸೊ ನಿನ್ನ ಗಮನ, ನಿನ್ನ ಮನಸ್ಸು ಎಲ್ಲಿ ಹೋಗಬೇಕು ಅಂತಂದರೆ ಜಗದೀಶ್ವರನ ಕಡೆಗೆ ಹೋಗಬೇಕು, ಜಗತ್ತಿನ ಕಡೆಗೆ ಹೋಗಬಾರ್ದು. ಯಾಕೆಂತಂದರೆ ಜಗತ್ತಿನ ಕಡೆಗೆ ಹೋಗ್ತಾ ಇದೆ ಅಂತಂದರೆ ಇಟ್ ಈಸ್ ನಾಟ್ ವೈರಾಗ್ಯ. ಸಮ್ವೇರ್ ಇನ್ ದಿ ಲೋಕ ಯು ಹ್ಯಾವ್ ಸಮ್ ಏನೇನೋ ಆಸೆಗಳನ್ನ ಇಟ್ಕೊಂಡಿದ್ಯಾ. ಸೊ ನಿನಗೆಲ್ಲ ಬೇಕು, ಜಗತ್ತು ಬೇಕು, ಜಗತ್ತಿನ ವಸ್ತುಗಳು ಬೇಕು ಅನ್ನೋವಂತಹದ್ದು ತಿಳಿಸುತ್ತೆ. ಸೊ ಇಟ್ ಕೆನಾಟ್ ಬಿ ಕಾಲ್ಡ್ ಆಸ್ ವೈರಾಗ್ಯ. ವೈರಾಗ್ಯ ಅಂತ ಹೇಳಿದಾಗ ಅಲ್ಲಿ ದೇರ್ ಇಸ್ ನೋ ವರ್ಲ್ಡ್ ಫಾರ್ ಯು, ಅಲ್ಲಿ ಜಗತ್ತಿಲ್ಲ. ಸೊ ಈ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಶಿಫ್ಟ್ ಯುವರ್ ಮೈಂಡ್ ಫ್ರಮ್ ದಿ ವರ್ಲ್ಡ್ ಟು ದಿ ಲಾರ್ಡ್ ಸುಪ್ರೀಂ ಬೀಯಿಂಗ್. ನಿನ್ನ ಮನಸ್ಸನ್ನು ಆ ಕಡೆಗೆ ಹರಿಸು, ಅಲ್ಲಿ ನಿನ್ನ ಮನಸ್ಸಿರಬೇಕು. ದಿಸ್ ಈಸ್ ಪಾಸಿಬಲ್ ಓನ್ಲಿ ವೆನ್ ವಿ ಟೇಕ್ ಎನ್ ಇನ್ವರ್ಡ್ ಜರ್ನಿ. ಇನ್ವರ್ಡ್ ಜರ್ನಿ ಯಾವಾಗ ಅಂತಂದರೆ, ಯಾವಾಗ ನನಗೆ ಜಗತ್ತು ಬೇಡ ಅನ್ನೋಂತಹ ಒಂದು ಡಿಸಿಷನ್ ನಾನು ತಗೋತೀನಿ. ಯಾಕೆಂತಂದರೆ ಜಗತ್ತು ಅಂತ ಹೇಳಿದಾಗ ನಮ್ಮ ಇಂದ್ರಿಯಗಳೆಲ್ಲವೂ ಇನ್ಕ್ಲೂಡಿಂಗ್ ದಿ ಮೈಂಡ್, ಇಟ್ ರನ್ಸ್, ಇಟ್ ಚೇಸಸ್ ದಿ ವರ್ಲ್ಡ್. ಆ ಪ್ರಪಂಚದೊಳಗಡೆ ನುಗ್ಗುತ್ತಾ ಇರುತ್ತೆ. ಯಾವಾಗ ಇಂದ್ರಿಯಗಳು ಮತ್ತು ಮನಸ್ಸು ಅನ್ನುವಂತಹದ್ದು ಜಗತ್ತಿಗೆ ನುಗ್ಗುತ್ತೆ, ಅಲ್ಲಿ ಸಿಗುವಂತಹ ಜ್ಞಾನವನ್ನು ತಂದುಕೊಡುತ್ತೆ. ಆಗ ಡಿಸೈರ್ ಈಸ್ ಬಾರ್ನ್ ಇನ್ ದಿ ಮೈಂಡ್, ನನಗೆ ಅದು ಬೇಕು. ಯಾವಾಗ ಇಂದ್ರಿಯಗಳು ಜಗತ್ತಿನ ಕಡೆಗೆ ನುಗ್ಗುತ್ತೆ, ಅಲ್ಲಿ ಸಿಗುವಂತಹ ಅನೇಕ ವಸ್ತುಗಳ ಕಡೆಗೆ ಮನಸ್ಸು ಅಟ್ಯಾಚ್ ಆಗುತ್ತೆ. ಆಗ ಎ ಡಿಸೈರ್ ಈಸ್ ಬಾರ್ನ್ ಇನ್ ದಿ ಮೈಂಡ್. ನನಗೆ ಈ ವಸ್ತು ಬೇಕು, ಆ ವಸ್ತು ಬೇಕು, ನನಗೆ ಇದು ಸಿಕ್ಕಿದ್ರೆ ಸುಖವಾಗಿರ್ತೀನಿ, ಅದು ಸಿಕ್ಕಿದ್ರೆ ಸುಖವಾಗಿರ್ತೀನಿ, ಹೀಗೆ ಹೇಳಿ ನನ್ನ ಆಸಕ್ತಿಯನ್ನು ಆ ವಸ್ತುಗಳ ಮೇಲೆ ಇಡುತ್ತೀನಿ. ಆ ವಸ್ತುಗಳೊಂದಿಗೆ ನಾನು ಅಟ್ಯಾಚ್ ಆಗ್ತಾ ಬರ್ತೀನಿ. ಆಮೇಲೆ ಏನು ಮಾಡ್ತೀನಿ, ಆ ವಸ್ತುಗಳು ನನಗೆ ಬೇಕು ಅಂತ ಹೇಳಿ ಆ ವಸ್ತುಗಳನ್ನು ನಾನು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಕರ್ಮವನ್ನು ನಾನು ಮಾಡಬೇಕಾಗತ್ತೆ, ಆ ಕರ್ಮಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೋತೀನಿ. ಸೊ ಮತ್ತೆ ಕರ್ಮ, ಮತ್ತೆ ಅದಕ್ಕೊಂದು ಫಲ, ಮತ್ತೆ ಆ ಫಲಕ್ಕಾಗಿ ನಾನು ಅದನ್ನು ಅನುಭವಿಸಬೇಕಾಗಿರುವಂತಹ ದೇಹವನ್ನು ನಾನು ಹೊಂದುವಂತಹದ್ದು. ಸೊ ಇಟ್ ಈಸ್ ಎ ವಿಶಿಯಸ್ ಸರ್ಕಲ್, ಪುನರಪಿ ಜನನಂ ಪುನರಪಿ ಮರಣಂ. ಸೊ ಇದರಿಂದ ಬಿಡುಗಡೆ ಹೇಗೆ? ಸೊ ವೈರಾಗ್ಯ ಹೆಲ್ಪ್ಸ್ ಯು ದೇರ್. ವೈರಾಗ್ಯ ಯಾವಾಗ ನೀನು ಒಪ್ಕೋತೀಯ, ಆಗ ನಿನಗೆ ಜಗತ್ತು ಬೇಕಿಲ್ಲ. ಜಗತ್ತು ಬೇಡ ಅಂತಂದಾಗ ಏನಾಗುತ್ತೆ, ಹೊರನುಗ್ಗುವಂತಹ ಆ ಇಂದ್ರಿಯ ಮತ್ತು ಮನಸ್ಸುಗಳನ್ನು ನೀನು ನಿಗ್ರಹಿಸಿದಾಗ ಇಟ್ ಈಸ್ ಪಾಸಿಬಲ್ ಫಾರ್ ಯು ಟು ಟೇಕ್ ಎನ್ ಇನ್ವರ್ಡ್ ಜರ್ನಿ. ಇಟ್ ಈಸ್ ಕಾಲ್ಡ್ ಅಂತರ್ಮುಖಿ. ಸೊ ಅಂತರ್ಮುಖಿಯಾಗುವಂತಹ ಒಂದು ಸಂದರ್ಭ, ಅದನ್ನು ನೀನು ಯೂಸ್ ಮಾಡ್ಕೋಬೇಕು. ನಮ್ಮೊಳಗೆ ನಾವು ಪ್ರವೇಶಿಸಬೇಕು. ಹೊರಗಡೆ ಏನೂ ಇಲ್ಲ, ಹೊರ ಪ್ರಪಂಚದಲ್ಲಿ ಏನೊಂದು ಇಲ್ಲ, ನನಗೆ ಅಲ್ಲಿರೋಂತಹದ್ದು ಯಾವುದೂ ಬೇಡ. ಹೀಗೆ ನಿರ್ಧಾರ ಆದಮೇಲೆ ಏನು ಮಾಡಬೇಕು, ನಮ್ಮೊಳಗೆ ನಾವು ಪ್ರವೇಶಿಸಬೇಕು. ದಿಸ್ ಈಸ್ ಕಾಲ್ಡ್ ಅಂತರ್ಮುಖಿ, ಅಂತರಂಗದ ಪ್ರಯಾಣ ಅಂತ ಹೇಳ್ತಾರೆ. ಸೊ ಇದಕ್ಕಾಗಿ ವಿ ಶುಡ್ ಹ್ಯಾವ್ ದಿ ಕ್ವಾಲಿಟಿ ಆಫ್ ದಿ ಥಾಟ್ಸ್. ಮನಸ್ಸಿನಲ್ಲಿ ಬಹಳ ಉತ್ತಮವಾದಂತಹ ಆಲೋಚನೆಗಳಿರಬೇಕು. ಸೊ ಮನಸ್ಸಿನಲ್ಲಿರುವಂತಹ ಆ ಆಲೋಚನೆಗಳು ಅದು ಯಾವ ಡೈರೆಕ್ಷನ್ನಲ್ಲಿದೆ, ಆ ಆಲೋಚನೆಗಳು ಯಾವ ದಿಕ್ಕಿನಲ್ಲಿ ಮತ್ತೆ ಮುನ್ನುಗ್ಗಬಹುದು ಅನ್ನುವಂತಹದ್ದನ್ನು ಪೂರ್ವವಾಗಿ ನಾನು ಗ್ರಹಿಸಬೇಕು. ದಟ್ ಮೀನ್ಸ್ ಐ ಹ್ಯಾವ್ ಟು ಪೇ ದಿ ಅಟೆನ್ಷನ್ ಟುವರ್ಡ್ಸ್ ದಿ ಥಾಟ್ಸ್ ವಿಚ್ ಐ ಹ್ಯಾವ್. ಒಂದು ವೇಳೆ ನಮ್ಮ ಆಲೋಚನೆಗಳನ್ನು ನಾವು ಗಮನಿಸಿದಾಗ ನಮ್ಮ ಆಲೋಚನೆಗಳೇನಾದ್ರೂ ಪ್ರಪಂಚಕ್ಕೆ ನುಗ್ಗುತ್ತಾ ಇದೆ, ಜಗತ್ತಿನೊಳಗೆ ನುಗ್ಗುತ್ತಾ ಇದೆ ಅಂತಂದಾಗ ಐ ಹ್ಯಾವ್ ಟು ಚೇಂಜ್ ದಿ ಡೈರೆಕ್ಷನ್ ಆಫ್ ಮೈ ಥಾಟ್ಸ್. ನನ್ನ ಆಲೋಚನೆಗಳ ದಿಕ್ಕನ್ನು ನಾನು ಬದಲಾಯಿಸಬೇಕು. ಆಲೋಚನೆಗಳು ಎಲ್ಲಿ ನುಗ್ತಾ ಇದೆ, ಜಗತ್ತಿನೊಳಗೆ ನುಗ್ತಾ ಇದೆ. ಸೊ ಐ ಹ್ಯಾವ್ ಟು ಡಿರೂಟ್. ಆ ಡೈರೆಕ್ಷನ್ಸ್ನ ನಾನು ಚೇಂಜ್ ಮಾಡಬೇಕು. ಮನಸ್ಸಿನಲ್ಲಿ ಹುಟ್ಟಿದಂತಹ ಆಲೋಚನೆಗಳ ದಿಕ್ಕನ್ನು ನಾನು ಬದಲಾಯಿಸಬೇಕಾಗುತ್ತೆ. ಜಗತ್ತನ್ನು ನೋಡುವ ಬದಲು ಜಗದೀಶ್ವರನನ್ನು ನೋಡುವಂತಹ ಆಲೋಚನೆಗಳು ನನ್ನಲ್ಲಿ ಹುಟ್ಟಬೇಕು.
ಸೊ ಐ ಹ್ಯಾವ್ ಟು ಶಿಫ್ಟ್ ಮೈ ಮೈಂಡ್, I have to pay my attention to the thoughts, and those thoughts ಅದೇನಾದರೂ ಜಗತ್ತಿನಲ್ಲಿ ನುಗ್ತಾ ಇದೆ ಅಂತಂದಾಗ ಆ ಡೈರೆಕ್ಷನ್ನ ನಾನು ಚೇಂಜ್ ಮಾಡಬೇಕಾಗುತ್ತೆ. ಹಾಗೇನಾಗುತ್ತೆ, ದಿ ಕ್ವಾಲಿಟಿ ಆಫ್ ದಿ ಥಾಟ್ಸ್ ಅನ್ನುವಂತಹದ್ದೇನಾಗುತ್ತೆ, ಆ ಕ್ವಾಲಿಟಿ ಏನಾಗುತ್ತೆ, ಜಗತ್ತನ್ನು ಇಷ್ಟಪಡ್ತಾ ಇರುವಂತಹ ಕ್ವಾಲಿಟಿ ಥಾಟ್ಸ್ ಕ್ಷೀಣಿಸುತ್ತಾ ಬಂದು ದ ಸುಪ್ರೀಂ ಬೀಯಿಂಗ್, ಆತ್ಮನನ್ನು ಹೊಂದಬೇಕು ಅನ್ನುವಂತಹ ಆಲೋಚನೆಗಳು, ಆ ಆಲೋಚನೆಗಳು ಈ ರೀತಿ ಬದಲಾಗಬೇಕು. ಹಾಗೇನಾಗುತ್ತೆ, ಅಲಾಂಗ್ ವಿತ್ ದಿ ಕ್ವಾಲಿಟಿ ಆಫ್ ದಿ ಥಾಟ್ಸ್, ಈವನ್ ದಿ ಕ್ವಾಂಟಿಟಿ ಆಫ್ ದಿ ಥಾಟ್ಸ್. ಯಾಕೆಂತಂದರೆ ಮನಸ್ಸಿನಲ್ಲಿ ಆಲೋಚನೆಗಳು ಹುಟ್ಟುತ್ತೆ ಅಂತಂದರೆ ಅದು ಯಾವಾಗಲೂ ಹೆಚ್ಚು ಹೆಚ್ಚು ಇರುತ್ತೆ. innumerable number of thoughts are there in the mind, they are flowing in the mind. ಅಲ್ಲೇನಾಗುತ್ತೆ, ದಿ ಕ್ವಾಂಟಿಟಿ ಆಫ್ ದಿ ಥಾಟ್ಸ್, ಯಾವಾಗ ದಿ ಕ್ವಾಲಿಟಿ ಆಫ್ ದಿ ಥಾಟ್ಸ್ನ ನಾನು ಅವಲೋಕಿಸಿದಾಗ ದಿ ಕ್ವಾಂಟಿಟಿ ಆಫ್ ದಿ ಥಾಟ್ಸ್ ಗೆಟ್ಸ್ ರೆಡ್ಯೂಸ್ಡ್, ಬಿಕಾಸ್ ನನ್ನ ಅಟೆನ್ಷನ್ ಎಲ್ಲಿರುತ್ತೆ, ಓನ್ಲಿ ಆನ್ ದಿ ಕ್ವಾಲಿಟಿ ಥಾಟ್ಸ್. ಕ್ವಾಲಿಟಿ ಥಾಟ್ಸ್ ಎಷ್ಟಿರುತ್ತೆ, ಬಹಳ ಕಡಿಮೆ ಇರುತ್ತೆ. ಓನ್ಲಿ ಐ ಎಂಟರ್ಟೈನ್ ದಿ ಕ್ವಾಲಿಟಿ ಥಾಟ್ಸ್ ಅಂತಂದಾಗ ದಿ ಕ್ವಾಂಟಿಟಿ ಆಫ್ ದಿ ಥಾಟ್ಸ್ ಗೆಟ್ಸ್ ರೆಡ್ಯೂಸ್ಡ್, ಅವೆಲ್ಲ ಕ್ಷೀಣಿಸ್ತಾ ಬರುತ್ತೆ. ಸೊ ಇಷ್ಟೆಲ್ಲ ಆಲೋಚನೆಗಳ ಮಧ್ಯೆ ನಾವು ಸರ್ವೈವ್ ಆಗೋದಕ್ಕೆ ಸಾಧ್ಯವಾ? ಯಾಕೆಂತಂದರೆ ಆಲೋಚನೆಗಳು ಅಂತ ಹೇಳಿದಾಗ ಒಂದರ ಹಿಂದೆ ಒಂದು, ಮೇ ಬಿ ದೇ ಆರ್ ಕ್ವಾಲಿಟಿ ಥಾಟ್ಸ್, ಮೇ ಬಿ ದಿ ಕ್ವಾಂಟಿಟಿ ಈಸ್ ರೆಡ್ಯೂಸ್ಡ್, ಇನ್ ಸ್ಪೈಟ್ ಆಫ್ ದಟ್ ದೇರ್ ಆರ್ ಥಾಟ್ಸ್ ಅಂತಂದಾಗ ಈ ಥಾಟ್ಸ್ಗಳ ಮಧ್ಯೆ, ಈ ಆಲೋಚನೆಗಳ ಮಧ್ಯದಲ್ಲಿ ನಾನು ಸರ್ವೈವ್ ಆಗೋದಕ್ಕೆ ಸಾಧ್ಯನಾ? ಇಷ್ಟೊಂದು ಆಲೋಚನೆಗಳನ್ನು ನಾನು ಇಟ್ಕೊಂಡು ನಾನು ಹೇಗೆ ಅಂತರ್ಮುಖಿ ಆಗೋದಕ್ಕೆ ಸಾಧ್ಯ? ನನ್ನೊಳಗೆ ನಾನು ಹೇಗೆ, ಹೌ ಟು ಟೇಕ್ ಇನ್ವರ್ಡ್ ಜರ್ನಿ? ಬಿಕಾಸ್ ಸೋ ಮೆನಿ ಥಾಟ್ಸ್, ದೇ ಆರ್ ಇನ್ ದಿ ಮೈಂಡ್. ಮೇ ಬಿ ದೇ ಆರ್ ಗುಡ್ ಥಾಟ್ಸ್, maybe they are quality thoughts, but still they are thoughts. ಸೊ ಆಲೋಚನೆಗಳಿದೆ ಅಂತಂದಾಗ ಈ ಒಂದು ಇನ್ವರ್ಡ್ ಜರ್ನಿ ಅನ್ನುವಂತಹದ್ದು ಅಷ್ಟು ಸುಲಭ ಅಲ್ಲ. ದೆನ್ ಹೌ ಟು ಸರ್ವೈವ್? ಈ ಸರ್ವೈವ್ ಆಗ್ತಾ ಇರೋದಾದ್ರೂ ಹೇಗೆ? ಇನ್ ಸ್ಪೈಟ್ ಆಫ್ ಆಲ್ ದೀಸ್ ಥಿಂಗ್ಸ್, ಒಬ್ಬ ಸಾಧಕ ನಾನು ಮತ್ತೆ ಮತ್ತೆ ಪ್ರಯತ್ನವನ್ನು ಮಾಡ್ತೀನಿ, ನಾನು ಸಾಧನೆಯನ್ನು ಮಾಡ್ತೀನಿ, ನಾನು ಒಳಗಡೆ ಹೋಗ್ತೀನಿ, ನಾನು ಅಂತರ್ಮುಖಿ ಆಗಲೇಬೇಕು ಅನ್ನುವಂತಹ ಆ ಒಂದು ನಿರ್ಧಾರಕ್ಕೆ ಅವನು ಹೇಗೆ ಅಂಟ್ಕೊಳ್ಳೋದಕ್ಕೆ ಸಾಧ್ಯ? ಹೌ ಹಿ ಕ್ಯಾನ್ ಸರ್ವೈವ್? ಬಿಕಾಸ್ ಎವ್ರಿ ಡೇ, ಎವ್ರಿ ನೈಟ್ ವಿ ಸ್ಲೀಪ್. ವಿ ಸ್ಲೀಪ್ ಎವ್ರಿ ನೈಟ್. ನಿದ್ರೆಯಲ್ಲಿ ನಾವು ಏನು ಮಾಡ್ತೀವಿ? ನಮ್ಮ ಎಲ್ಲ ಆಲೋಚನೆಗಳನ್ನು ನಾವು ಡಿಲೀಟ್ ಮಾಡ್ತೀವಿ. ಅದರ ಪ್ರಾರಂಭ ಹೇಗೆ? ನಿದ್ರೆಯಲ್ಲಿ ನಾವು ಆಲೋಚನೆಗಳನ್ನು ಡಿಲೀಟ್ ಮಾಡೋದು ಅಂತಂದರೆ ಏನು? ಫಸ್ಟ್ ಆಫ್ ಆಲ್ ನಾವೇನು ಮಾಡ್ತೀವಿ, ದಿಸ್ ಈಸ್ ಹೈ ಟೈಮ್, ಈಗ ನಾನು ಮಲ್ಕೋಬೇಕು ಅನ್ನುವಂತಹ ಒಂದು ನಿರ್ಣಯಕ್ಕೆ ನಾನು ಬರ್ತೀನಿ. ಐ ವಾಂಟ್ ಟು ಸ್ಲೀಪ್ ಅನ್ನುವಂತಹ ಆಸೆಯನ್ನು ನಾನು ಹುಟ್ಟುಹಾಕೋತೀನಿ. ಐ ವಾಂಟ್ ಟು ಸ್ಲೀಪ್. ಸೊ ಐ ವಾಂಟ್ ಟು ಸ್ಲೀಪ್ ಅಂತಂದ್ರೆ ಏನು? ಐ ವಿಲ್ ಸ್ಟಾಪ್ ಆಲ್ ಮೈ ಆ್ಯಕ್ಷನ್ಸ್. ನಾನೀಗ ಯಾವುದೇ ಕರ್ಮಗಳನ್ನು ಮಾಡೋದಿಲ್ಲ, ಬಿಕಾಸ್ ಐ ವಾಂಟ್ ಟು ಸ್ಲೀಪ್. ಸೊ ಹೀಗೆ ನಾನು ಮಲ್ಕೋತೀನಿ ಅಂತ ಹೇಳಿದ ಕ್ಷಣದಲ್ಲಿ ನಾನು ನನ್ನ ಎಲ್ಲ ಫಂಕ್ಷನ್ಸ್, ಆ್ಯಕ್ಟಿವಿಟೀಸ್ಗಳನ್ನ ನಾನು ಡಿಲೀಟ್ ಮಾಡ್ತಾ ಬರ್ತೀನಿ. ಫಸ್ಟ್ ಏನು ಮಾಡ್ತೀನಿ, ಈಗ ನಾನು ಇನ್ಯಾವ ಕೆಲಸವನ್ನು ನಾನು ಮಾಡೋದಿಲ್ಲ. ದಟ್ ಮೀನ್ಸ್ ಐ ಹ್ಯಾವ್ ನೋ ಡಿಸೈರ್ಸ್. ನಾನು ಕರ್ಮದಲ್ಲಿ ಯಾವಾಗ ಇನ್ವಾಲ್ವ್ ಆಗೋದು? ಬಿಕಾಸ್ ಆಫ್ ದಿ ಡಿಸೈರ್ಸ್. ಈಗ ನನಗೇನೂ ಬೇಡ ಅಂತಂದಮೇಲೆ ನೋ ಆ್ಯಕ್ಷನ್ಸ್. ಏನೂ ಬೇಡ ಅಂತ ಹೇಳಿದಾಗ ನೋ ಆ್ಯಕ್ಷನ್ಸ್. ಹಾಗೇನು ಮಾಡ್ತೀನಿ, ಮಲ್ಕೊಳ್ಳುವಂತಹ ಪ್ರಯತ್ನದಲ್ಲಿ ನನ್ನ ಎಲ್ಲ ಆಲೋಚನೆಗಳನ್ನು ನಾನು ಡಿಲೀಟ್ ಮಾಡ್ತೀನಿ. ನಿದ್ರೆ ಯಾವಾಗ ಸಾಧ್ಯ? ಓನ್ಲಿ ವೆನ್ ಐ ಡಿಸ್ಅಸೋಸಿಯೇಟ್ from the body identification and the mind identification.
ನನ್ನ ಮನಸ್ಸು ಮತ್ತು ದೇಹದ ಸಂಪರ್ಕದಿಂದ ನಾನು ಹೊರಬಂದಾಗ ಮಾತ್ರ ನಾನು ಮಲ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಏನಾಗುತ್ತೆ, ಆ ಎಲ್ಲ ಆಲೋಚನೆಗಳನ್ನು ನಾನು ಡಿಲೀಟ್ ಮಾಡ್ತೀನಿ. ದೆನ್ ವಿ ಕ್ಯಾನ್ ಸ್ಲೀಪ್, ಬಿಕಾಸ್ ವಿ ಕೆನಾಟ್ ಸ್ಲೀಪ್ ಅಲಾಂಗ್ ವಿತ್ ದಿ ಥಾಟ್ಸ್. ತಲೆನಲ್ಲಿ ಅನೇಕ ಆಲೋಚನೆಗಳಿದೆ ಅಂತಂದರೆ ನಿದ್ದೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಆ ಎಲ್ಲ ಆಲೋಚನೆಗಳನ್ನು ನಾನು ಬದಿಗಿಡಬೇಕು ಅಂತಂದ್ರೆ ಏನು ಮಾಡಬೇಕು, ಮನಸ್ಸಿನ ಸಂಪರ್ಕದಿಂದ ಕೂಡ ನಾನು ಈಚೆ ಬರಬೇಕು. ದೆನ್ ಇಟ್ ಈಸ್ ಪಾಸಿಬಲ್. ಸೊ ಥಾಟ್ಸ್ಗಳೆಲ್ಲವನ್ನು ನಾನು ಪಕ್ಕಕ್ಕೆ ತಳ್ಳಿ ಇಡದೆ ಹೋದರೆ ಐ ಕೆನಾಟ್ ಸ್ಲೀಪ್. ಸೊ ಆ ಕೆಲಸವನ್ನು ಮಾಡ್ತೀನಿ. ಸೊ ಅದೇ ರೀತಿಯಲ್ಲಿ ವೆನ್ ವಿ ಟೇಕ್ ಇನ್ವರ್ಡ್ ಜರ್ನಿ, ನನ್ನೊಳಗಡೆ ನಾನು ಪ್ರವೇಶವನ್ನು ಮಾಡಬೇಕು ಅಂತಂದಾಗ ಇಟ್ ಈಸ್ ಅಗೇನ್ ಬಿಕಾಸ್ ಆಫ್ ದಿ ಗ್ರೇಸ್ ಆಫ್ ದಿ ಗಾಡ್ ಇಟ್ ಈಸ್ ಪಾಸಿಬಲ್. ಸೊ ಬಿಕಾಸ್ ಆಫ್ ದಿ ಗ್ರೇಸ್ ಆಫ್ ದಿ ಲಾರ್ಡ್ ನಮ್ಮ ಗಮನ ಎಲ್ಲಿರುತ್ತಾಗ, ಗಮನವೆಲ್ಲವೂ ನಾಟ್ ಟುವರ್ಡ್ಸ್ ದಿ ವರ್ಲ್ಡ್, ಇಟ್ ಈಸ್ ಟುವರ್ಡ್ಸ್ ದಿ ಸೆಲ್ಫ್. ಯಾವಾಗ ನಾನು ನನ್ನ ಅಟೆನ್ಷನ್, ನನ್ನ ಗಮನವನ್ನು ನಾನು ಆತ್ಮನ ಕಡೆಗೆ ಕೊಡ್ತೀನಿ, ಆಗ ಆ ಆಲೋಚನೆಗಳೆಲ್ಲವೂ ಕೂಡ ಕಡಿಮೆ ಆಗೋಗಿರುತ್ತೆ. ಸೊ ನಮ್ಮ ಗಮನ ಹೊರ ಪ್ರಪಂಚದಲ್ಲಿದೆ ಅಂತಂದಾಗ ವಿ ಆರ್ ಅಟ್ರಾಕ್ಟೆಡ್ ಟು ದಿ ಆಸುರಿ ಸಂಪತ್ತು. ಅದೇ ನಾನು ನನ್ನ ಗಮನ ಆತ್ಮನ ಕಡೆಗಿದೆ ಅಂತಂದರೆ ಇಟ್ ಈಸ್ ದೈವೇ ಸಂಪತ್ತು. ಸೊ ನಮ್ಮ ಗಮನ ಆತ್ಮನ ಮೇಲಿದೆ ಅಂತಂದಾಗ ಈವನ್ ದಿ ಕ್ವಾಂಟಿಟಿ ಆಫ್ ದಿ ಥಾಟ್ಸ್ ಗೆಟ್ಸ್ ರೆಡ್ಯೂಸ್ಡ್. ಸೊ ದಿಸ್ ಈಸ್ ವಾಟ್ ದಿ ಪರಮಾತ್ಮ ಶ್ರೀಕೃಷ್ಣ ಈಸ್ ಅಡ್ವೈಸಿಂಗ್ ಟು ಉದ್ಧವ. ಇಲ್ಲಿ ಅವನು ಉದ್ಧವನಿಗೆ ಹೇಳ್ತಾ ಇದ್ದಾನೆ, ಯಾವಾಗ ಸಾಧಕ ತನ್ನ ಸಾಧನೆಗಳ ಮೂಲಕ ಜಿತೇಂದ್ರಿಯನಾಗ್ತಾನೆ. ಜಿತೇಂದ್ರಿಯ ಅಂತಂದ್ರೇನು, ತನ್ನೆಲ್ಲ ಇಂದ್ರಿಯಗಳನ್ನು ಇನ್ಕ್ಲೂಡಿಂಗ್ ದಿ ಮೈಂಡ್, ಹಿ ವಿಲ್ ಹ್ಯಾವ್ ಎ ಕಂಟ್ರೋಲ್ ಓವರ್ ದಟ್. ಯಾವಾಗ ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ಅವನು ನಿಗ್ರಹವನ್ನು ಸಾಧಿಸ್ತಾನೆ, ಆಗ ಅಲ್ಲಿ ಥಾಟ್ಸ್ ಅನ್ನುವಂತಹದ್ದು ಇರೋದಿಲ್ಲ. ಮೈಂಡ್ ಇಟ್ ಬಿಕಮ್ಸ್ ಸ್ಟಿಲ್, ಮನಸ್ಸು ನಿಲ್ಲತ್ತೆ. ದೆನ್ ಇಟ್ ಈಸ್ ಪಾಸಿಬಲ್ ದಟ್ ಹಿ ವಿಲ್ ಅಬೈಡ್ ಇನ್ ದಿ ಯೋಗ. ಜಿತೇಂದ್ರಿಯನಾಗ್ತಾನೆ. ಮನಸ್ಸಿನ ಪಕ್ವತೆ, ಸೊ ಮನಸ್ಸಿನ ಪಕ್ವತೆ, ಆಧ್ಯಾತ್ಮ ಜೀವನದ ರುಚಿ ಮತ್ತು ರಿಫ್ಲೆಕ್ಟಿಂಗ್ ಅಗೇನ್ ಅಂಡ್ ಅಗೇನ್ ಆನ್ ಆತ್ಮವಿಚಾರ, ಇಟ್ ಈಸ್ ಪಾಸಿಬಲ್ ದಟ್ ಹಿ ವಿಲ್ ಕೀಪ್ ಮೀ ಇನ್ ಹಿಸ್ ಹಾರ್ಟ್. ಆಗ ಸಾಧಕ ನನ್ನನ್ನು ಅವನು ತನ್ನ ಹೃದಯದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಈ ಒಂದು ವಿಚಾರವನ್ನು ಇಲ್ಲಿ ಪರಮಾತ್ಮ ಉದ್ಧವನಿಗೆ ತಿಳಿಸ್ತಾ ಇದ್ದಾನೆ. ಸೊ ಮನಸ್ಸಿನಲ್ಲಿ ನನ್ನನ್ನು ಇಟ್ಕೋತಾನೆ ಸಾಧಕ ಈ ಒಂದು ಸಂದರ್ಭದಲ್ಲಿ ಅಂತಂದಾಗ ಇಲ್ಲಿ ಮನಸ್ಸಿನ ಶಿಕ್ಷಣದ ಬಗ್ಗೆ ಕೂಡ ಪರಮಾತ್ಮ ಉಪದೇಶವನ್ನು ಕೊಡ್ತಾನೆ. ಅಂಡ್ ಹಿ ಸೇಸ್ ದಾರ್ಯಮಾಣಂ ಮನೋಯರ್ಹಿ ಬ್ರಾಹ್ಮ್ಯದಾಶ್ವನವಸ್ಥಿತಂ ಅತಿಂದ್ರಿತೋ ಅನುರೋಧೇನ ಮಾರ್ಗೇಣಾತ್ಮವಶಂ ನಯೇತ್. ದ ವೆರಿ ನೇಚರ್ ಆಫ್ ದಿ ಮೈಂಡ್ ಅಂತಂದರೆ ಇಟ್ ಈಸ್ ಚಂಚಲ. ಮನಸ್ಸಿನ ಸ್ವಭಾವವೇ ಚಂಚಲ. ಚಂಚಲ ಅಂತಂದ್ರೇನು, ಮನಸ್ಸು ಅನ್ನುವಂತಹದ್ದು ಒಂದು ಕಡೆ ಸ್ಥಿರವಾಗಿ ನಿಲ್ಲೋದಿಲ್ಲ, ಅದು ಅಲೆದಾಡ್ತಾ ಇರುತ್ತೆ. ಮನಸ್ಸಿಗೆ ಒಂದೇ ಒಂದು ಸಣ್ಣ ಅವಕಾಶ ಸಿಕ್ಕಿದ್ರೆ ಆ ಅವಕಾಶವನ್ನು ಉಪಯೋಗಿಸ್ಕೊಂಡು ಮನಸ್ಸು ಪ್ರಪಂಚದಲ್ಲಿ ನುಗ್ಗುತ್ತೆ, ಅಲೆದಾಡ್ತಾ ಇರುತ್ತೆ. ಈ ಮನಸ್ಸಿನ ಮತ್ತೊಂದು ಸ್ವಭಾವ ಅಂತ ಏನು ಅಂತಂದ್ರೆ ಅದು ಸದಾ ಏನೋ ಒಂದನ್ನು ಹುಡುಕ್ತಾ ಇರುತ್ತೆ. ಸೊ ಪ್ರಪಂಚದಲ್ಲಿ ಅದು ಸದಾ ಹೀಗೆ ಯಾವುದೋ ಒಂದು ಹುಡುಕ್ಬೇಕು ಅಂತ ಹೇಳಿ ಅಲೆದಾಡ್ತಾ ಇರುತ್ತೆ. ಸೊ ಮನಸ್ಸನ್ನು ಈ ರೀತಿ ಹಿಡಿದು ನಿಲ್ಲಿಸುವಂತಹ ನಮ್ಮ ಪ್ರಯತ್ನದಲ್ಲಿ ನಮ್ಮ ಗಮನ ಒಂದು ಕ್ಷಣ ಅದರ ಮೇಲೆ ಇಲ್ಲದೆ ಇದ್ದಾಗ ಅದು ನಮ್ಮನ್ನು ಬಿಟ್ಟು ಓಡಿ ಹೊರಟೋಗುತ್ತೆ. ಅದಕ್ಕೆ ಮನಸ್ಸನ್ನು ಚಂಚಲ ಅಂತ ಹೇಳ್ತಾರೆ. ಸೊ ಮೈಂಡ್, ಅದಕ್ಕೆ ಮನಸ್ಸನ್ನು ಏನು ಹೇಳ್ತಾರೆ ಅಂತಂದರೆ ಇಟ್ ಈಸ್ ಲೈಕ್ ಎ ಚೈಲ್ಡ್. ಮನಸ್ಸು ಅಂತಂದರೆ ಅದೊಂದು ಸಣ್ಣ ಮಗುವಿನಂತೆ. ಮಗು ಏನು ಮಾಡುತ್ತೆ, ಪ್ರತಿಯೊಂದಕ್ಕೂ ಹಠ ಮಾಡುತ್ತೆ. ಸೊ ದಿ ಮೈಂಡ್ ಈಸ್ ಲೈಕ್ ದಟ್, ಬಹಳ ಹಠಮಾರಿಯದು. ಸೊ ನಮ್ಮಿಂದ ದೂರ ಹೋದಂತಹ ಮನಸ್ಸನ್ನು ನಾವು ಗುರುತಿಸಿ
ಮತ್ತೆ ನಾವೇನು ಮಾಡ್ತೀವಿ, ಮಗುವನ್ನು ಹೇಗೆ ಸಮಾಧಾನ ಮಾಡ್ತೀವಿ ಆ ರೀತಿನಲ್ಲಿ ಮೈಂಡ್ಗೆ ಒಂದು ಸಾಂತ್ವನವನ್ನು ಹೇಳಿ ಮನಸ್ಸನ್ನು ಒಪ್ಪಿಸಿ ಮತ್ತೆ ಅದನ್ನು ನಾವು ಎಳ್ಕೊಂಬಂದು ನಮ್ಮ ವಶದಲ್ಲಿ ಇಟ್ಕೋತೀವಿ. ಇಂತಹ ಪ್ರಯತ್ನವನ್ನು ನಾವು ಮಾಡ್ತಾನೇ ಇರಬೇಕು. ಯಾವಾಗೆಲ್ಲ ನಮ್ಮ ಮನಸ್ಸು ಪ್ರಪಂಚದಲ್ಲಿ ನಮ್ಮನ್ನು ಬಿಟ್ಟು ಅದು ಓಡಿ ಹೋಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ, ಆಗೆಲ್ಲ ನಾವು ನಮ್ಮ ಮನಸ್ಸನ್ನು ಕರ್ಕೊಂಬಂದು ನಮ್ಮ ಬಳಿ ಇಟ್ಕೋಬೇಕು. ಇಂತಹ ಪ್ರಯತ್ನವನ್ನು ನಾವು ಮಾಡ್ತಾನೇ ಇರಬೇಕು. ಸೊ ಮನಸ್ಸನ್ನು ಹಿಡಿದು ನಿಲ್ಲಿಸೋದಕ್ಕೆ ಬೇಕಾದಂತಹ ಶಿಕ್ಷಣ ಏನು ಅಂತಂದರೆ, ಮನಸ್ಸು ನನ್ನಿಂದ ದೂರ ಹೋಗಿದೆ ಅನ್ನೋದು ಗೊತ್ತಾದ ಕೂಡಲೇ ಆ ಓಡಿ ಹೋದಂತಹ ಮನಸ್ಸನ್ನು ನಾವು ಸಾಂತ್ವನ ಮಾಡಿ, ಸಮಾಧಾನ ಮಾಡಿ, ಒಂದು ಮಗುವಿಗೆ ಹೇಗೆ ನಾವು ಪ್ರೀತಿ ಮಾಡಿ ಮಗುವನ್ನು ನಾವು ನಮ್ಮ ವಶಕ್ಕೆ ತಗೋತೀವಿ, ಆ ರೀತಿಯಲ್ಲಿ ಬಹಳ ಪ್ರೀತಿ ಮಾಡಿ ಮನಸ್ಸನ್ನು ನಾವು ಮತ್ತೆ ನಮ್ಮ ವಶಕ್ಕೆ ತಗೋಬೇಕು. ಅಂಡ್ ಹಿ ಕಂಟಿನ್ಯೂಸ್, ಮನೋಗತಿಂ ನ ವಿಸೃಜೇಜ್ಜಿತ ಪ್ರಾಣೋ ಜಿತೇಂದ್ರಿಯ ಸತ್ವ ಸಂಪನ್ನಾಯ ಬುದ್ಧ್ವಾ ಮನ ಆತ್ಮವಶಂ ನಯೇತ್. ಸೊ ಇಲ್ಲಿ ಒಬ್ಬ ಸಾಧಕ ನಾನು ಜಿತೇಂದ್ರಿಯನಾಗಬೇಕು, ಮನಸ್ಸು ಮತ್ತು ಇಂದ್ರಿಯಗಳನ್ನು ಗೆಲ್ಲಬೇಕು ಅನ್ನುವಂತಹ ಇಚ್ಛೆ ಇದ್ದಲ್ಲಿ ಬಹಳ ಕಠಿಣವಾದ ಪರಿಶ್ರಮವನ್ನು ಹಾಕಿ ಅದನ್ನು ಸಾಧಿಸ್ಕೋಬೇಕಾಗುತ್ತೆ. ಯಾಕೆಂತಂದರೆ ಮನಸ್ಸು ಮತ್ತು ಇಂದ್ರಿಯಗಳನ್ನು ಗೆಲ್ಲೋದು ಅನ್ನುವಂತಹದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕೆ ಇದನ್ನು ಸಾಧನೆ ಅಂತಲೇ ಹೇಳ್ತಾರೆ. ಸಾಧನೆ ಅಂತಂದರೆ ನಿರಂತರ ಪ್ರಯತ್ನ, ಪ್ರತಿ ಅವಕಾಶವನ್ನು ಉಪಯೋಗಿಸ್ಕೊಂಡು ಪ್ರಯತ್ನವನ್ನು ಪಡುವಂತಹದ್ದು. ಸೊ ಇದಕ್ಕೆ ಬಹಳ ಕಠಿಣವಾದ ಪರಿಶ್ರಮವನ್ನು ಹಾಕಬೇಕು. ಕಠಿಣವಾದ ಪರಿಶ್ರಮ ಅಂತಂದ್ರೆ ಏನು? ಮನಸ್ಸು ಮತ್ತು ಇಂದ್ರಿಯಗಳನ್ನು ಗೆಲ್ಲಬೇಕು ಅಂತಂದರೆ ಅದಕ್ಕೆ ಯಾವ ರೀತಿಯಲ್ಲಿ ನಾವು ಶ್ರಮವನ್ನು ಹಾಕಬೇಕಾಗತ್ತೆ, ಅಂತಹದ್ದನ್ನು ಮತ್ತೆ ಮತ್ತೆ ಹಾಕ್ತಾನೆ ಇರಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ಪರಿಶ್ರಮ. ಯಾಕೆ ಅಂತಂದರೆ ಬೋತ್ ಮನಸ್ಸು ಮತ್ತು ಇಂದ್ರಿಯ ಅಂತ ಹೇಳಿದಾಗ ಅವುಗಳು ಹೊರ ಪ್ರಪಂಚದಲ್ಲಿ ಬಹಳ ಸ್ವತಂತ್ರವಾಗಿ ಅಲೆದಾಡೋದಕ್ಕೆ ಇಷ್ಟಪಡುತ್ತೆ. ಮನಸ್ಸಾಗಲಿ ಇಂದ್ರಿಯಗಳಾಗಲಿ ನಮ್ಮ ಬಳಿ ಇರೋದಕ್ಕೆ ಅವು ಇಷ್ಟಪಡೋದಿಲ್ಲ. ಅವುಗಳಿಗೆ ನಾವು ಫ್ರೀಯಾಗಿ ಪ್ರಪಂಚದಲ್ಲಿ ಇರಬೇಕು ಅಂತಂದರೆ ಅಲೆದಾಡ್ತಾ ಇರಬೇಕು ಅನ್ನುವಂತಹದ್ದು, ನಮ್ಮನ್ನು ಯಾರೂ ಹಿಡ್ಕೋಬಾರ್ದು. ಸೊ ಮನಸ್ಸು ಮತ್ತು ಇಂದ್ರಿಯ ಅಂತಂದಾಗ ಹೀಗೆ ಅವುಗಳಿಗೆ ಸ್ವತಂತ್ರವಾಗಿ ಅಲೆದಾಡುವಂತಹ ಇಚ್ಛೆಯನ್ನು ಹೊಂದಿರುತ್ತವೆ. ದಟ್ ಈಸ್ ದಿ ಸ್ವಭಾವ ಆಫ್ ಬೋತ್ ದಿ ಮೈಂಡ್ ಆ್ಯಂಡ್ ದಿ ಸೆನ್ಸಸ್. ಸೊ ಇಂದ್ರಿಯಗಳು ಅಂತಂದರೆ ಸೆನ್ಸಸ್, ಆಲ್ ದಿ ಸೆನ್ಸ್ ಆರ್ಗನ್ಸ್ ಆ್ಯಂಡ್ ದಿ ಮೈಂಡ್ ಬಹಳ ಬೇಗ ಜಗತ್ತಿನ ವಸ್ತುಗಳಿಗೆ ಬಹಳ ಬೇಗ ಅದರ ಆಕರ್ಷಣೆಗೆ ಒಳಗಾಗುತ್ತೆ. ನೋಡಿದ ಕೂಡಲೇ ಇದು ನನಗೆ ಬೇಕು ಅನ್ನುವಂತಹ ಬಯಕೆಯನ್ನು ವ್ಯಕ್ತಪಡಿಸುತ್ತೆ. ಇಂದ್ರಿಯಗಳು ಮತ್ತು ಮನಸ್ಸು ಅಂತಂದಾಗ ಅವುಗಳ ಸ್ವಭಾವನೇ ಈ ರೀತಿ. ಹೊರ ಪ್ರಪಂಚ ಅನ್ನುವಂತಹದ್ದು ನನ್ನ ಸ್ವಸ್ಥಾನ ಅಂತ ತಿಳ್ಕೊಂಡಿರುತ್ತೆ. ಸೊ ಅಲಾಂಗ್ ವಿತ್ ದಿಸ್ ದಿ ಸಾಧಕ ಈ ಜಿತೇಂದ್ರಿಯನಾಗಬೇಕು ಅಂತ ಹೇಳಿದಾಗ ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ನಿಗ್ರಹವನ್ನು ಸಾಧಿಸಬೇಕು ಅಂತ ಹೇಳಿ, ಇದು ಮನಸ್ಸು ಹೊರ ಪ್ರಪಂಚದಲ್ಲಿ ಓಡ್ತಾ ಇದೆ ಅಂತ ಗೊತ್ತಾದಾಗ ಹೇಗೆ ಅವುಗಳನ್ನು ಹಿಡಿದು ನಿಗ್ರಹವನ್ನು ಮಾಡುವಂತಹ ಪ್ರಯತ್ನ ಮಾಡ್ತಾನೆ, ಅದರ ಜೊತೆಯಲ್ಲಿ ಅಂತಂದರೆ ಮನಸ್ಸು ಮತ್ತು ಇಂದ್ರಿಯಗಳ ಜೊತೆಯಲ್ಲಿ ಅವನು ಪ್ರಾಣಗಳನ್ನು ಕೂಡ ತನ್ನ ಹಿಡಿತದಲ್ಲಿ ಇಟ್ಕೋಬೇಕು. ಈ ಪ್ರಾಣಗಳು ಅಂತಂದ್ರೆ ಏನು? ದೇರ್ ಆರ್ ಪಂಚಪ್ರಾಣಗಳು ಅಂತ ಹೇಳ್ತಾರೆ. 5 ರೀತಿಯ ಪ್ರಾಣಗಳಿರುತ್ತೆ. ಮುಖ್ಯವಾಗಿ ಪ್ರಾಣ ಅಂತಂದರೆ ಇಟ್ ಈಸ್ ಕಾಲ್ಡ್ ದಿ ವೈಟಲ್ ಎನರ್ಜಿ. ಆ ವೈಟಲ್ ಎನರ್ಜಿಯನ್ನು ನಾವು ಪ್ರಾಣ ಅಂತ ಹೇಳ್ತೀವಿ. ಸೊ ಪ್ರಾಣ ಅಂತ ಹೇಳಿದಾಗ ದೇರ್ ಆರ್ 5 ಡಿಫರೆಂಟ್ ಟೈಪ್ಸ್ ಆಫ್ ಪ್ರಾಣಾಸ್. ಸೊ ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ನಿಗ್ರಹವನ್ನು ಸಾಧಿಸುವುದರಿಂದ, ಎಸ್ಪೆಷಲಿ ಫಾರ್ ಸ್ಪಿರಿಚುವಲ್ ಪ್ರಾಕ್ಟೀಸ್, ಇಟ್ ಈಸ್ ವೆರಿ ಹೆಲ್ಪ್ಫುಲ್. ಅದನ್ನು ಜಿತೇಂದ್ರಿಯ ಅಂತ ಹೇಳ್ತಾರೆ. ಸೊ ಈ ಹೇಗೆ ಹೆಲ್ಪ್ಫುಲ್ ಇದು ಅಂತಂದರೆ, ವಿ ವಿಲ್ ಗೈನ್ ವೆರಿ ಗುಡ್ ಫೋಕಸ್. ಒಂದು ಏಕಾಗ್ರ ಚಿತ್ತ ಅನ್ನುವಂತಹದ್ದು ಬೇಕಾಗುತ್ತೆ ನಮಗೆ. ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತಂದಾಗ ದಿಸ್ ಈಸ್ ಕಾನ್ಸಂಟ್ರೇಷನ್ ಅಂತ ಕರಿತೀವಿ.
ಏಕಾಗ್ರ ಚಿತ್ತ ಅಂತ ಹೇಳ್ತೀವಿ, ದಿ ಫೋಕಸ್ ಅಂತ ಹೇಳ್ತೀವಿ. ಫೋಕಸ್ ಅಂತಂದ್ರೆ ಏನು? ಯಾವುದರ ಮೇಲೆ ನಮ್ಮ ಗಮನ ಇರಬೇಕು ಅದರ ಮೇಲೆ ಸಂಪೂರ್ಣವಾಗಿ ಗಮನ ಇರಬೇಕು. ದಟ್ ಈಸ್ ಕಾಲ್ಡ್ ಫೋಕಸ್. ಎಲ್ಲೋ ಒಂದು ಕಡೆ ಫೋಕಸ್ ಇದ್ದರೆ ಪ್ರಯೋಜನ ಇಲ್ಲ. ದಿ ರೈಟ್ ಥಿಂಗ್ಸ್, ರೈಟ್ ವೇ, ಅಲ್ಲಿ ಮಾತ್ರ ಏಕಾಗ್ರ ಚಿತ್ತದಿಂದ ನಮ್ಮ ಗಮನ ಇರಬೇಕು. ದಟ್ ಈಸ್ ಕಾಲ್ಡ್ ಫೋಕಸ್. ಸೊ ದೀಸ್ ಆರ್ ಕಾಲ್ಡ್ ದಿ ದೈವಿ ಸಂಪತ್ತು, ಅದನ್ನು ಡಿವೈನ್ ವೆಲ್ತ್ ಅಂತ ಕೂಡ ಹೇಳ್ತಾರೆ. ಸೊ ಗೇನಿಂಗ್ ಕಂಟ್ರೋಲ್ ಓವರ್ ದಿ ಪ್ರಾಣಾಸ್, ಈಗ ಹೇಗೆ ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ಅವನು ನಿಗ್ರಹವನ್ನು ಸಾಧಿಸ್ತಾನೆ, ಅದೇ ರೀತಿ ಗೇನಿಂಗ್ ಕಂಟ್ರೋಲ್ ಓವರ್ ದಿ ಪ್ರಾಣಾಸ್. ವಾಟ್ ಈಸ್ ಇಟ್? ಹೇಗೆ ಪಂಚಪ್ರಾಣಗಳ ಮೇಲೆ ನಿಗ್ರಹವನ್ನು ಸಾಧಿಸುವಂತಹದ್ದು? ಪಂಚಪ್ರಾಣ ಅಂತ ಹೇಳಿದಾಗ ದೇ ಆರ್ ಆಲ್ ದಿ ವೈಟಲ್ ಎನರ್ಜೀಸ್. ಸೊ ಹೇಗೆ, ಹೌ ಟು ಅಟೈನ್ ದಿಸ್ ನಿಗ್ರಹ ಓವರ್ ದಿ ಪಂಚಪ್ರಾಣಾಸ್? ಸೊ ಇಲ್ಲಿ ಪಂಚಪ್ರಾಣಗಳು ಅಂತ ಹೇಳಿದಾಗ ದೇ ವಿಲ್ ಗವರ್ನ್ ದಿ ವೇರಿಯಸ್ ಶಾರೀರಿಕ ಅಂಡ್ ಮಾನಸಿಕ ಕಾರ್ಯಕ್ಷಮತೆ. ಅಂತಂದರೆ ನಾವು ಅನೇಕ ರೀತಿಯಲ್ಲಿ ಥ್ರೂ ದಿ ಬಾಡಿ, ಥ್ರೂ ದಿ ಮೈಂಡ್ ಒಂದು ಕಾರ್ಯಕ್ಷಮತೆ ಅಂತಂದರೆ ಒಂದು ಪರ್ಫೆಕ್ಷನನ್ನು ನಾವು ಸಾಧಿಸ್ತೀವಿ. ಸೊ ಯಾಕೆ ಆ ಪರ್ಫೆಕ್ಷನ್ನ ಸಾಧಿಸ್ತೀವಿ ಅಂತಂದರೆ, ಈವನ್ ಆ ಪರ್ಫೆಕ್ಷನ್ ಇದ್ದಾಗ ನಮಗೆ ಬೇಕಾಗುವಂತಹ ಕೆಲವು ಕೆಲಸಗಳನ್ನು ಮಾತ್ರ ನಾವು ಕರೆಕ್ಟಾಗಿ ಮಾಡ್ತೀವಿ ಅಂತಲ್ಲ. ಈವನ್ ಫಾರ್ ಅವರ್ ಆರೋಗ್ಯ, ಈವನ್ ದೇಹದ ಆರೋಗ್ಯದ ದೃಷ್ಟಿಯಿಂದ ಕೂಡ ಈ ಒಂದು ಕಾರ್ಯಕ್ಷಮತೆ ಎನ್ನುವಂತಹದ್ದು ನಮಗೆ ಅತಿ ಅಮೂಲ್ಯ. ಸೊ ಈ ಪಂಚಪ್ರಾಣಗಳು ಅಂತ ಹೇಳಿರೋದ್ರಿಂದ ಅವುಗಳ ಇಂಪಾರ್ಟೆನ್ಸ್ ಏನು? ದೇಹದ ಮೇಲಿನ ಆರೋಗ್ಯ ಅಂತ ಹೇಳಿದಾಗ ವಾಟ್ ಈಸ್ ದಿ ರೋಲ್ ಆಫ್ ದೀಸ್ ಪಂಚಪ್ರಾಣಾಸ್? ದೇರ್ ಆರ್ 5 ಟೈಪ್ಸ್ ಆಫ್ ಪಂಚಪ್ರಾಣಾಸ್. ಅದೇನು ಅಂತಂದರೆ, ಮೊದಲನೇದು ಪ್ರಾಣ. ಈ ಪ್ರಾಣ ಅನ್ನುವಂತಹದ್ದನ್ನು ಇಟ್ ಈಸ್ ಲೊಕೇಟೆಡ್ ಅಟ್ ದಿ ತಲೆಯ ಭಾಗದಲ್ಲಿದೆ ಅಂತ ಹೇಳ್ತಾರೆ, ಶಿರೋಭಾಗ ಅಂತ ಹೇಳ್ತಾರೆ. ಅಂಡ್ ಆಲ್ಸೋ ಇಟ್ ಈಸ್ ಲೊಕೇಟೆಡ್ ಅಟ್ ದಿ ಚೆಸ್ಟ್ ಆಲ್ಸೋ. ಸೊ ದಿಸ್ ಪ್ರಾಣ ಈಸ್ ಅಸೋಸಿಯೇಟೆಡ್ ವಿತ್ ದಿ ರೆಸ್ಪಿರೇಟರಿ ಸಿಸ್ಟಮ್. ಎಸ್ಪೆಷಲಿ ಉಸಿರನ್ನು ಒಳಗೆ ತೆಗೆದುಕೊಳ್ಳುವಂತಹ ಒಂದು ಕ್ರಮದಲ್ಲಿ ದಿ ಇಂಟೇಕ್ ಆಫ್ ದಿ ಆಕ್ಸಿಜನ್ ಅಂಡ್ ಆಲ್ಸೋ ಬಿಕಾಸ್ ಆಫ್ ದಿ ಇಂಟೇಕ್ ಆಫ್ ದಿ ಆಕ್ಸಿಜನ್ ದಿ ಮೆಂಟಲ್ ಫಂಕ್ಷನ್ಸ್ ಅಂತ ನಾವೇನು ಹೇಳ್ತೀವಿ ಅವುಗಳಿಗೂ ಕೂಡ ಇದು ಹೆಚ್ಚು ಸಹಕಾರವನ್ನು ಕೊಡುತ್ತೆ. ಈವನ್ ಈ ಒಂದು ಉಸಿರಾಟದ ಕ್ರಮ ಅಂತ ಹೇಳಿದಾಗ ಪ್ರಾಣಾಯಾಮ ಅಂತ ಹೇಳ್ತೀವಿ, ಅದು ಪರ್ಫೆಕ್ಟ್ ಆಗಿದ್ದಾಗ ಈವನ್ ದಿ ಥಾಟ್ಸ್ ವಿಲ್ ಆಲ್ಸೋ ಗೆಟ್ ರೆಡ್ಯೂಸ್ಡ್. ಆ ಉತ್ತಮವಾದ ಆಲೋಚನೆ, ದಟ್ ಈಸ್ ದಿ ಮೆಂಟಲ್ ಆಕ್ಟಿವಿಟೀಸ್, ಮೆಂಟಲ್ ಫಂಕ್ಷನ್ಸ್ ಅಂತ ಹೇಳ್ತೀವಿ, ಅದಕ್ಕೂ ಕೂಡ ಇದು ಹೆಚ್ಚು ಸಹಕಾರವನ್ನು ಕೊಡುತ್ತೆ. ಸೊ ಹೀಗೆ ಪ್ರಾಣ ಅನ್ನುವಂತಹದ್ದು ನಮ್ಮ ಉಸಿರಾಟ, ಮೆದುಳು ಹಾಗೂ ನರಮಂಡಲಗಳ ಜೊತೆಯಲ್ಲಿ ಒಂದು ಹೊಂದಾಣಿಕೆಯನ್ನು ಹೊಂದಿರುತ್ತೆ. ಎರಡನೇದು ಅಪಾನ. ಇಟ್ ಈಸ್ ಲೊಕೇಟೆಡ್ ಇನ್ ದಿ ಲೋವರ್ ಅಬ್ಡಮನ್. ಈ ಅಪಾನದ ಕಾರ್ಯ ಏನು ಅಂತಂದರೆ, ಇಟ್ ಈಸ್ ಲಿಂಕ್ಡ್ ವಿತ್ ದಿ ಎಲಿಮಿನೇಷನ್ ಆ್ಯಂಡ್ ಎಕ್ಸ್ಕ್ರೇಷನ್ ಹಾಗೂ ಡೌನ್ವರ್ಡ್ ಮೂಮೆಂಟ್ಗಳಿಗೆ ಇದು ಹೆಚ್ಚು ಪ್ರಾಧಾನ್ಯವನ್ನು ಕೊಡುತ್ತೆ. ಜೀರ್ಣಕ್ರಿಯೆ, ಡೈಜೆಷನ್ ಸಿಸ್ಟಮ್, ರಿಪ್ರೊಡಕ್ಟಿವ್ ಇವುಗಳಿಗೆ ಸಹಕಾರವನ್ನು ಕೊಡುತ್ತೆ. ಮೂರನೇದು ಸಮಾನ. ದಿಸ್ ಸಮಾನ ಅನ್ನುವಂತಹದ್ದು ಈ ಒಂದು ಪ್ರಾಣ ಇಟ್ ಈಸ್ ಲೊಕೇಟೆಡ್ ಇನ್ ದಿ ನೇವಲ್ ರೀಜನ್. ಇದು ಕೂಡ ಡೈಜೆಸ್ಟಿವ್ ಸಿಸ್ಟಮ್ಗೆ ಮತ್ತು ಮೆಟಬಾಲಿಕ್ ಬ್ಯಾಲೆನ್ಸ್ಗೆ ಸಹಕಾರವನ್ನು ಕೊಡುತ್ತೆ. ಇನ್ನು ಉದಾನ ಅಂತ ಹೇಳ್ತಾರೆ, ಉದಾನ ವಾಯು ಅಂತ ಹೇಳ್ತಾರೆ. ಇದು ಗಂಟಲಿನ ಭಾಗದಲ್ಲಿ ಇರುತ್ತೆ, ಅಲ್ಲಿ ಇಟ್ ವರ್ಕ್ಸ್ ದೇರ್. ಸೊ ಅಪ್ವರ್ಡ್ ಮೂಮೆಂಟ್ಗಳಿಗೆ ಇದು ಹೆಚ್ಚು ಗಮನವನ್ನು ಕೊಡುತ್ತೆ. ಸೊ ಇದು ನಮ್ಮ ಮಾತು, ಭಾವನೆಗಳಿಗೆ ಅವಕ್ಕೆಲ್ಲ ಹೆಚ್ಚು ಸಹಕಾರವನ್ನು ಕೊಡುತ್ತೆ. ಆಮೇಲೆ ವ್ಯಾನಃ. ಸೊ ಇದು ದಿಸ್ ಈಸ್ ದೇರ್ ಇನ್ ಆ್ಯಂಡ್ ಅರೌಂಡ್ ಅಂತಂದರೆ ಥ್ರೂಔಟ್ ದ ಬಾಡಿ, ಅದು ಎಲ್ಲ ಕಡೆ ಇರುವಂತಹದ್ದು. ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ದಿ ಸರ್ಕ್ಯುಲೇಷನ್ ಸಿಸ್ಟಮು, ಡಿಸ್ಟ್ರಿಬ್ಯೂಷನ್ ಸಿಸ್ಟಮು ಆ್ಯಂಡ್ ನರ್ವಸ್ ಸಿಸ್ಟಮ್ಮು. ಸೊ ಓವರಾಲ್ ಮೂಮೆಂಟ್, ದೇಹದ
ಅನೇಕ ಕ್ರಿಯೆಗಳಲ್ಲಿ ಇದು ಸಹಕಾರವನ್ನು ಕೊಡುತ್ತೆ. ಸೊ ಇವುಗಳೆಲ್ಲದರ ಮೇಲೆ ಸಾಧಕ ಹತೋಟಿಯನ್ನು ಸಾಧಿಸಬೇಕು. ಸೊ ಹೀಗೆ ಸಾಧಕ ಅಂತ ಹೇಳಿದಾಗ ಮನಸ್ಸು, ಇಂದ್ರಿಯ ಹಾಗೂ ಪ್ರಾಣಗಳ ಮೇಲೆ ಅವನು ಹತೋಟಿಯನ್ನು ಸಾಧಿಸಬೇಕು. ಈ ರೀತಿ ಸಾಧಕ ಮನಸ್ಸು, ಇಂದ್ರಿಯಗಳು ಹಾಗೂ ಪ್ರಾಣಗಳ ಮೇಲೆ ಹತೋಟಿಯನ್ನು ಸಾಧಿಸಿದಾಗ ಮತ್ತು ಈ ಸಂದರ್ಭದಲ್ಲಿ ಮನಸ್ಸನ್ನು ಒಂದೇ ಒಂದು ಕ್ಷಣ ಅತ್ತಿತ್ತ ಹೋಗದಂತೆ ಅವನು ಎಚ್ಚರಿಕೆಯನ್ನು ವಹಿಸಬೇಕು. ದಟ್ ಮೀನ್ಸ್ ಅಲಾಂಗ್ ವಿತ್ ದಿಸ್, ಇವುಗಳ ಮೇಲೆ ನಿಗ್ರಹವನ್ನು ಸಾಧಿಸ್ತಾ ಇರುವಂತಹ ಸಂದರ್ಭದಲ್ಲಿ ಮನಸ್ಸಿನ ಸ್ಥಿತಿ ಗತಿಯನ್ನು ಅವನು ಗಮನಿಸಬೇಕಾಗತ್ತೆ. ಆಧ್ಯಾತ್ಮದ ಬೆಳವಣಿಗೆ ಅಂತ ಹೇಳಿದಾಗ ಅದು ಆತ್ಮದ ಉದ್ಧಾರದ ವಿಚಾರ. ಸೊ ಇಲ್ಲಿ ಈ ಮೈಂಡ್ ಅನ್ನುವಂತಹದ್ದು ಇಟ್ ಈಸ್ ಕನ್ಸಿಡರ್ಡ್ ಆಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಮನಸ್ಸು ಅನ್ನುವಂತಹದ್ದು ಇಟ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್ ಇನ್ ದಿ ಸ್ಪಿರಿಚುವಲ್ ಡೆವಲಪ್ಮೆಂಟ್. ಸೊ ಈ ಕಾರಣದಿಂದ ಮನಸ್ಸಿನ ಸ್ಥಿತಿ ಮತ್ತು ಗತಿಯನ್ನು ಗಮನಿಸಬೇಕು. ಮನಸ್ಸಿನ ಸ್ಥಿತಿ ಅಂತಂದರೆ ಇಟ್ ಈಸ್ ಟು ಬಿ ಕಂಟ್ರೋಲ್ಡ್ ಆ್ಯಂಡ್ ಇಟ್ ಈಸ್ ಟು ಬಿ ಟ್ರೈನ್ಡ್. ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕಾಗತ್ತೆ. ಆ್ಯಂಡ್ ಮನಸ್ಸನ್ನು ನಾನು ಕಂಟ್ರೋಲ್ ಮಾಡಿದ್ದೀನಿ, ಅದಕ್ಕೆ ಉತ್ತಮವಾದ ಶಿಕ್ಷಣವನ್ನು ಕೊಟ್ಟಿದ್ದೀನಿ ಅಂತಂದಾಗ ದ ಮೈಂಡ್ ಈಸ್ ಅವೈಲಬಲ್ ವಿತ್ ಮೀ. ಮನಸ್ಸು ಸ್ಥಿರವಾಗಿದೆ, ಮನಸ್ಸು ಈಸ್ ಅವೈಲಬಲ್ ಫಾರ್ ಮೀ, ಅದು ನನ್ನ ಬಳಿನಲ್ಲೇ ಇದೆ ಅಂತಂದಾಗ ಮನಸ್ಸು ನನ್ನನ್ನು ಬಿಟ್ಟು ಹೋಗಿಲ್ಲ. ಇಟ್ ಈಸ್ ನಾಟ್ ವಾಂಡರಿಂಗ್, ಇಟ್ ಈಸ್ ನಾಟ್ ಅಸ್ಥಿರ, ಇಟ್ ಈಸ್ ಸ್ಥಿರ. ದ ಮೈಂಡ್ ಈಸ್ ಸ್ಟಿಲ್. ಸೊ ಇಟ್ ಈಸ್ ನಾಟ್ ವಾಂಡರಿಂಗ್ ಅಂತಂದಾಗ ದಟ್ ಇಟ್ ಸೆಲ್ಫ್, ಆ ಮನಸ್ಸು ಅಲದಾಡ್ತಾ ಇಲ್ಲ ಅನ್ನುವಂತಹದ್ದೇ ಒಂದು ಆಶ್ಚರ್ಯ. ಇನ್ನು ಮನಸ್ಸಿನ ಗತಿ ಅಂತಂದರೆ ಬಹುಶಃ ಅದು ನನ್ನನ್ನು ಬಿಟ್ಟು ಎಲ್ಲೋ ಒಂದು ಕಡೆ ಸ್ವಚ್ಛಂದವಾಗಿ ತನಗಿಷ್ಟ ಬಂದಂತೆ ಎಲ್ಲೋ ಅದು ಅಲದಾಡ್ತಾ ಇದೆ. ಸೊ ಅಲದಾಡ್ತಾ ಇರುವಂತಹ ಮನಸ್ಸನ್ನು ನಾನು ಕಂಟ್ರೋಲ್ ಮಾಡಿ ನನ್ನ ಬಳಿಗೆ ಕರ್ಕೊಂಬರದೆ ಹೋದರೆ ನಾನು ಏನನ್ನೂ ಕೂಡ ಸಾಧನೆ ಮಾಡೋದಕ್ಕಾಗೋದಿಲ್ಲ. ದಿಸ್ ಈಸ್ ಕಾಲ್ಡ್ ದಿ ಗತಿ. ಸೊ ಮನಸ್ಸಿನ ಸ್ಥಿತಿ ಅಂತಂದರೆ ಮನಸ್ಸು ನನ್ನ ಹತ್ರ ಇದೆ ಅನ್ನುವಂತಹದ್ದನ್ನು ನಾನು ಕನ್ಫರ್ಮ್ ಮಾಡ್ಕೊಳ್ಳುವಂತಹದ್ದು. ಮನಸ್ಸಿನ ಗತಿ ಅಂತಂದರೆ ಅದು ಎಲ್ಲೋ ಅಲೆದಾಡ್ತಾ ಇರುವಂತಹ ಮನಸ್ಸನ್ನು ಮತ್ತೆ ನಾನು ಅದಕ್ಕೆ ಉತ್ತಮವಾದ ಶಿಕ್ಷಣವನ್ನು ಕೊಟ್ಟು ನನ್ನ ಬಳಿ ಅದು ಇರೋ ಹಾಗೆ ಮಾಡಿಕೊಳ್ಳುವಂತಹದ್ದು. ಸೊ ಹೀಗೆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತ ಹೇಳಿದಾಗ ಸಾಧಕ ಮನಸ್ಸಿನ ಸ್ಥಿತಿ ಮತ್ತು ಗತಿಯ ಮೇಲೆ ಗಮನವನ್ನು ಹೊಂದಬೇಕು. ಬಟ್ ಹೌ ಟು ಕಂಟ್ರೋಲ್ ದಿಸ್ ಮೈಂಡ್? ಸೊ ಇದಕ್ಕೆ ಸಾಮಾನ್ಯವಾಗಿ ವೇದಾಂತದಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಗೀತೆನಲ್ಲಿ ಅರ್ಜುನ ಕೂಡ ಕೇಳ್ತಾನೆ, ಮನಸ್ಸು ಅಂತಂದರೆ ಅದು ಇಟ್ ಈಸ್ ಗಾಳಿಗಿಂತ ವೇಗ, ಅದು ಅಷ್ಟು ವೇಗವಾಗಿ ನನ್ನನ್ನು ಬಿಟ್ಟು ಹೊಟ್ಟೋಗುತ್ತೆ. ಅಂತಹ ಮನಸ್ಸನ್ನು ನಾನು ಹೇಗೆ ನಿಗ್ರಹ ಮಾಡಲಿ ಅಂತ ಒಮ್ಮೆ ಅರ್ಜುನ ಕೂಡ ಪ್ರಶ್ನೆ ಮಾಡಿರ್ತಾನೆ. ಹಾಗೆ ಹೇಳ್ತಾನೆ, ಅಭ್ಯಾಸೇನ, ಥ್ರೂ ಅಭ್ಯಾಸ ಅಂತಂದರೆ ಯು ಹ್ಯಾವ್ ಟು ಪ್ರಾಕ್ಟೀಸ್. ಅದು ಒಂದೇ ಸಲ ಅದನ್ನು ಅಷ್ಟು ಸುಲಭವಾಗಿ ವಶಪಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಮತ್ತೆ ಅಭ್ಯಾಸೇನತು ಕೌಂತೇಯ, ನಿರಂತರವಾಗಿ ನೀನು ಅಭ್ಯಾಸವನ್ನು ಮಾಡಬೇಕು. ಯು ಹ್ಯಾವ್ ಟು ಪ್ರಾಕ್ಟೀಸ್, ಇಟ್ ಈಸ್ ನಾಟ್ ದಟ್ ಈಸಿ ಅಂತ ಅರ್ಜುನನಿಗೆ ಅಲ್ಲೂ ಕೂಡ ಹೇಳಿರ್ತಾನೆ. ಇಲ್ಲೂ ಕೂಡ ಈ ಮನಸ್ಸಿನ ನಿಗ್ರಹ ಅಂತ ಹೇಳಿದಾಗ ವೇದಾಂತದಲ್ಲಿ ಇದಕ್ಕೆ ಕೊಡುವಂತಹ ಉದಾಹರಣೆ ಏನು ಅಂತಂದರೆ, ಅಫ್ಕೋರ್ಸ್ ಟು ಕಂಟ್ರೋಲ್ ದಿ ಮೈಂಡ್ ಆ್ಯಂಡ್ ಟು ಗಿವ್ ದಿ ಶಿಕ್ಷಣ, ಉತ್ತಮವಾದ ಶಿಕ್ಷಣವನ್ನು ಕೊಡುವಂತಹದ್ದು ಅಷ್ಟು ಸುಲಭ ಅಲ್ಲ. ಅದಕ್ಕೇನು ಹೇಳ್ತಾರೆ ಅಂತಂದರೆ, ಇದಕ್ಕೆ ಯಾವ ಉದಾಹರಣೆಯನ್ನು ಕೊಡ್ತಾರೆ ಅಂತಂದರೆ, ಸಾಮಾನ್ಯವಾಗಿ ಒಂದು ಉಚ್ಛೃಂಖಲವಾದಂತಹ ಒಂದು ಕುದುರೆ, ಅದನ್ನು ಪಳಗಿಸೋದು ಎಷ್ಟು ಕಷ್ಟವೋ ಮನಸ್ಸನ್ನು ಪಳಗಿಸೋದು ಕೂಡ ಅಷ್ಟೇ ಕಷ್ಟ. ಒಂದು ಕಾಡು ಕುದುರೆಯನ್ನು ಪಳಗಿಸೋದು ಬಹಳ ಕಷ್ಟ. ಅದಕ್ಕೆ ಸಾಕಷ್ಟು ತಾಳ್ಮೆ ಬೇಕು, ಕಠಿಣವಾದ ಪರಿಶ್ರಮವನ್ನು ಹಾಕಬೇಕಾಗತ್ತೆ.
ವೈಲ್ಡ್ ಹಾರ್ಸ್ ಅಂತ ಹೇಳಿದಾಗ ಆ ಒಂದು ಕುದುರೆಯನ್ನು ಹಿಡಿಯುವಂತಹದ್ದೇ ಕಷ್ಟ. ಕಾಡು ಕುದುರೆ ಅಂತಂದಾಗ ಅದು ನಾಗಾಲೋಟದಲ್ಲಿ ಓಡ್ತಾ ಇರುತ್ತೆ. ಆ ಕುದುರೆನ ಹಿಡಿಯೋದೇ ಕಷ್ಟ. ಇನ್ನು ಹಿಡಿದು ಅದನ್ನು ಪಳಗಿಸೋದು ಅಂತಂದರೆ ಮತ್ತಷ್ಟು ಕಷ್ಟ. ಸೊ ಅದಕ್ಕೆ ಇಟ್ಸ್ ಎ ಗ್ರೇಟ್ ಸ್ಕಿಲ್. ಅದಕ್ಕೆ ಇಟ್ ರಿಕ್ವೈರ್ಸ್ ಎ ಡಿಫರೆಂಟ್ ಸ್ಕಿಲ್ ಫಾರ್ ದಟ್. ಫಸ್ಟ್ ಆಫ್ ಆಲ್ ಆ ಕಾಡು ಕುದುರೆಯನ್ನು ಹಿಡಿಯೋದೇ ಕಷ್ಟ. ಹಿಡಿದ ನಂತರದಲ್ಲಿ ಪಳಗಿಸೋದು ಹೇಗೆ? ಈಗ ಒಂದು ವೇಳೆ ಹೇಗೋ ಬಹಳ ಕಷ್ಟಪಟ್ಟು ಒಂದು ಕಾಡು ಕುದುರೆಯನ್ನು ಹಿಡಿದಿದ್ದಾಯಿತು. ಇನ್ನು ಅದನ್ನು ಪಳಗಿಸ್ಬೇಕು ಅಂತಂದರೆ ಏನು ಮಾಡಬೇಕು? ಇಟ್ ಈಸ್ ಟು ಬಿ ಟ್ರೈನ್ಡ್. ಹೇಗೆ ಅಂತಂದರೆ, ಸಾಮಾನ್ಯವಾಗಿ ಕುದುರೆಗೆ ಹೇಗೆ ಶಿಸ್ತು ಕಲಿಸ್ತಾರೆ ಅಂತಂದರೆ, ಒಂದು ದೊಡ್ಡದಾದ ಜಾಗದಲ್ಲಿ ಏನು ಮಾಡ್ತಾರೆ, ಒಂದು ವೃತ್ತಾಕಾರದ ಬೌಂಡರಿಯನ್ನು ನಿರ್ಮಿಸ್ತಾರೆ. ಒಂದು ಓಪನ್ ಫೀಲ್ಡ್ ಅಂತ ನಾವು ಹೇಳ್ತೀವಲ್ಲ, ಅಲ್ಲಿ ಒಂದು ವೃತ್ತಾಕಾರವಾದ ಬೌಂಡರಿಯನ್ನು ನಿರ್ಮಾಣ ಮಾಡ್ತಾರೆ. ಅದು ಕೂಡ ಸಾಕಷ್ಟು ದೊಡ್ಡದಾಗಿರುತ್ತೆ. ಆ ವೃತ್ತಾಕಾರದ ಬೌಂಡರಿನಲ್ಲಿ ಏನು ಮಾಡ್ತಾರೆ, ಆ ಕುದುರೆನ ಬಿಟ್ಬಿಡ್ತಾರೆ. ಸುತ್ತಲೂ ಅದಕ್ಕೆ ಒಂದು ಬೌಂಡ್ರಿ ಹಾಕಿರ್ತಾರೆ. ಅದು ಆ ಒಂದು ಬೌಂಡ್ರಿಯನ್ನು ದಾಟಿ ಈಚೆ ಬರೋಕ್ಕಾಗೋದಿಲ್ಲ. ಅಲ್ಲಿ ಕುದುರೆಯನ್ನು ಬಿಟ್ಬಿಡುವಂತಹದ್ದು. ಕುದುರೆ ಆ ಒಂದು ವೃತ್ತಾಕಾರದ ಬೌಂಡ್ರಿಯಿಂದ ಹೊರಗಡೆ ಬರೋಕ್ಕಾಗೋದಿಲ್ಲ. ಅದಕ್ಕೆ ಇಷ್ಟ ಬಂದಷ್ಟು ಹೊತ್ತು ಅದು ಎಷ್ಟು ಎಲ್ಲೆಲ್ಲಿ ಓಡಬೇಕು ಅಂತ ಅನ್ಸಿದ್ರು ಕೂಡ ಆ ವೃತ್ತದೊಳಗಡೆನೆ ಅದು ಓಡಬೇಕು. ಇನ್ನೆಲ್ಲೂ ಅದಕ್ಕೆ ಓಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇಟ್ ಕೆನಾಟ್ ಕಮ್ ಔಟ್ ಫ್ರಮ್ ದಟ್ ಬೌಂಡ್ರಿ. ಸೊ ವೃತ್ತದೊಳಗಡೆ ಅದು ಮನಸ್ಸು ಬಂದಂತೆ ಓಡಾಡಬಹುದು ಅಷ್ಟೇ. ಅಲ್ಲಿಂದ ಹೊರಗಡೆಗೆ ಅದಕ್ಕೆ ಬರೋಕ್ಕಾಗೋದಿಲ್ಲ. ಹಾಗೇನು ಮಾಡ್ತಾನೆ ಆ ಕುದುರೆಯ ಯಜಮಾನ? ಆ ಸಂದರ್ಭದಲ್ಲಿ ಆ ಕುದುರೆಗೆ ಹೊಟ್ಟೆ ತುಂಬ ಆಹಾರ ಕೂಡ ಕೊಡೋದಿಲ್ಲ. ಅವನೇನು ಮಾಡ್ತಾನೆ, 2 ದಿನಕ್ಕೊಮ್ಮೆ ಅಥವಾ 3 ದಿನಕ್ಕೊಮ್ಮೆ, ಕೆಲವೊಮ್ಮೆ 4 ದಿನ ಆದರೂ ಕೂಡ ಆಹಾರ ಕೊಡೋದಿಲ್ಲ. ಆಮೇಲೆ ಏನು ಮಾಡ್ತಾನೆ, 4 ದಿವಸ ಬಿಟ್ಟು ಆ ಕುದುರೆ ಹತ್ರ ಬರ್ತಾನೆ ಆಹಾರ ತಗೊಂಡು. ಅದು ಏನು, ಹೊಟ್ಟೆ ತುಂಬ ಆಹಾರ ಅಲ್ಲ, ಒಂದು ಸ್ವಲ್ಪ ಆಹಾರವನ್ನು ಏನು ಮಾಡ್ತಾನೆ, ಆ ಕುದುರೆಗೆ ಆಹಾರವನ್ನು ಕೊಟ್ಬಿಟ್ಟು ಏನು ಮಾಡ್ತಾನೆ, ತಿರುಗು ನೋಡೋದಿಲ್ಲ, ಹೊಟ್ಟೋಗ್ಬಿಡ್ತಾನೆ ಅವನು. ಆ ಕುದುರೆ ಏನು ಮಾಡುತ್ತೆ, ಹಸಿವೆ ತಾಳಕ್ಕಾಗದೆ ಅವನು ಕೊಟ್ಟಿರುವಂತಹ ಆಹಾರವನ್ನು ಅದು ತಿನ್ನತ್ತೆ. ಅದಕ್ಕೆ ಸಾಕಾಗೋದಿಲ್ಲ. ಆದರೆ ಅಲ್ಲಿ ಅವನು ಕಾಣಿಸ್ಕೊಳ್ಳೋದೇ ಇಲ್ಲ. ಮತ್ತೆ ಇನ್ನು 2 ದಿನನೋ 3 ದಿನನೋ ಬಿಟ್ಟು ಬರ್ತಾನೆ, ಇನ್ನೊಂದು ಸ್ವಲ್ಪ ಆಹಾರವನ್ನು ಕೊಡ್ತಾನೆ. ಸೊ ಆಗ ಕುದುರೆಗೆ ಏನು ಅರ್ಥ ಆಗತ್ತೆ ಅಂತಂದರೆ, ನಾನು ಈ ಬೌಂಡ್ರಿಯಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ, ಹೊರಗಡೆ ಹೋಗೋಕ್ಕೆ ಆಗೋದೇ ಇಲ್ಲ, ಮತ್ತು ಆಹಾರ ಅನ್ನುವಂತಹದ್ದು ನಾನೇ ಹೋಗಿ ಎಲ್ಲೂ ಅದು ಆಹಾರವನ್ನು ನಾನು ಪಡ್ಕೊಳ್ಳೋಕ್ಕಾಗೋದಿಲ್ಲ. ಅವನು ಯಾವಾಗಲೂ ಬರ್ತಾನಲ್ಲ, ಅವನು ಬಂದು ಕೊಟ್ಟರೆ ನನಗೆ ಆಹಾರ, ಅವನು ಬರಲಿಲ್ಲ ಅಂದರೆ ನನಗೆ ಆಹಾರ ಇಲ್ಲ. ಇದು ಕುದುರೆಗೆ ಸ್ವಲ್ಪ ಮಟ್ಟಿಗೆ ಗೊತ್ತಾಗತ್ತೆ. ಸೊ ಅದೇನು ಮಾಡುತ್ತೆ, 2 ದಿನ 3 ದಿನ ಆದಮೇಲೆ ಅಲ್ಲಿ ಯಜಮಾನ ಕಾಣಿಸ್ಕೊಂಡ್ರೆ ಇವತ್ತು ನನಗೆ ಆಹಾರ ಸಿಗಬಹುದು ಅನ್ನೋದು ಕುದುರೆಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಗತ್ತೆ. ಅದು ಕೂಡ ಏನು, ಹೊಟ್ಟೆ ತುಂಬ ಅಲ್ಲ, ಒಂದು ಸ್ವಲ್ಪ ಆಹಾರ. ಆಮೇಲೆ ಏನು ಮಾಡುತ್ತೆ ಆ ಕುದುರೆ, ಇವನು ಆಹಾರ ಯಜಮಾನ ಕಾಣಿಸ್ಕೊಂಡಾಗ ಇನ್ನೇನು ಆಹಾರ ಹಾಕ್ತಾನೆ ಅಂತ ಹೇಳಿ ಅವನು ಮುಂದೆ ಬಂದು ಅದು ನಿಂತ್ಕೊಳ್ಳುತ್ತೆ. ಅಂತಂದರೆ ಆ ಬೌಂಡ್ರಿ ಒಳಗಡೆ ನಿಂತ್ಕೊಳ್ಳುತ್ತೆ ಆಹಾರ ಹಾಕ್ತಾನೆ ಅಂತ. ಆಹಾರ ಹಾಕಬೇಕಾದ್ರೆ ಕೂಡ ಅವನೇನು ಅದನ್ನು ಮಾತಾಡ್ಸೋದಿಲ್ಲ, ಅದನ್ನು ತಿರುಗಿ ನೋಡೋದಿಲ್ಲ, ಅಲ್ಲಿ ಆಹಾರನೇ ಎಸ್ಬಿಟ್ಟು ಹೊಟ್ಟೋಗ್ತಾನೆ ಅಷ್ಟೆ. ಸೊ ಈಗ ಕುದುರೆಗೆ ಗೊತ್ತಾಗುತ್ತೆ, ಇಲ್ಲಿ ನಾನು ಸಿಕ್ಕಾಕೊಂಡಾಗಿದೆ. ಸೊ ಅವನ ಆಹಾರ ಕೊಟ್ಟರೆ ನನಗೆ ಸಿಗುತ್ತೆ, ಇಲ್ಲ ಅಂತಂದ್ರೆ ಇಲ್ಲ ಅನ್ನುವಂತಹದ್ದು ಕುದುರೆಗೆ ಗೊತ್ತಾಗುತ್ತೆ. ಸೊ ಕುದುರೆ ಏನು ಮಾಡುತ್ತೆ, ಯಜಮಾನನಿಗೆ ಕಾಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಯಜಮಾನ ಏನು ಮಾಡ್ತಾನೆ, ಇದನ್ನು ಅಬ್ಸರ್ವ್ ಮಾಡ್ತಾನೆ. ನಾನು ಬರ್ತಾ ಇರೋದನ್ನು ಕುದುರೆ ನೋಡಿ, ಅಲ್ಲೆಲ್ಲೋ ಇದ್ದಂತಹ ಕುದುರೆ ನಾನು ನೋಡಿದ ತಕ್ಷಣ ಏನು ಮಾಡುತ್ತೆ, ನಾನು ಆಹಾರ ಕೊಡ್ತೀನಿ ಅಂತ ಹೇಳಿ ನಾ ಎಲ್ಲಿ ಆಹಾರವನ್ನು ಅದಕ್ಕೆ ಹಾಕ್ತೀನಿ ಆ ಜಾಗದ ಹತ್ರ ಬಂದು ನಿಂತ್ಕೊಳ್ಳುತ್ತೆ. ಇದನ್ನು ಯಜಮಾನ ಗಮನಿಸ್ತಾನೆ. ಆಮೇಲೆ ಏನು ಮಾಡ್ತಾನೆ, ಒಂದು 2 ತಿಂಗಳು 3 ತಿಂಗಳು ಆದಮೇಲೆ ಆಹಾರವನ್ನು ಇಟ್ಬಿಟ್ಟು ಅದನ್ನು ನೋಡ್ತಾನೆ ಅಷ್ಟೆ. ಇನ್ನೊಂದು 2 ವಾರ ಆದಮೇಲೆ ಏನು ಮಾಡ್ತಾನೆ, ಒಂದು ಸ್ವಲ್ಪ ಮಾತನಾಡಿಸ್ತಾನೆ ಆ ಕುದುರೆಯನ್ನು. ಆಮೇಲೆ ಏನು ಮಾಡ್ತಾನೆ, ಆ ಕುದುರೆಗೆ ಆಹಾರವನ್ನು ಕೊಟ್ಬಿಟ್ಟು ಅದರ ಮೈನ ಸವರ್ತಾನೆ. ಆ ರೀತಿ ಮಾಡಿದಾಗ ಕುದುರೆ
ಏನು ಮಾಡದೆ ಹೋದರೆ ಅಂತಂದರೆ ಆ ಕುದುರೆಯಿಂದ ಯಾವುದೂ ರಿಯಾಕ್ಷನ್ ಇಲ್ಲ, ಅವನು ಮೈ ಸವರ್ತಾ ಇದ್ರೂ ಕೂಡ ಅದು ಕುದುರೆ ಸುಮ್ಮನೆ ಇದೆ ಅಂತಂದರೆ ಆ ಕುದುರೆ ಈ ಯಜಮಾನ ಮೈ ಸವರೋದಕ್ಕೆ ಅಲೋ ಮಾಡ್ತಾ ಇದೆ ಅಂತ ಅರ್ಥ. ಆಮೇಲೆ ಏನು ಮಾಡ್ತಾನೆ, ಒಂದು ದಿವಸ ಆಹಾರವನ್ನು ಕೊಟ್ಟು ಸಡನ್ನಾಗಿ ಆ ಕುದುರೆ ಮೇಲೆ ಜಂಪ್ ಮಾಡಿ ಕೂತ್ಕೋತಾನೆ. ಆಗ ಅದೇನು ಪ್ರತಿರೋಧ ಒಡ್ಡಲು ಅದನ್ನು ಅಭ್ಯಾಸ ಮಾಡ್ತಾನೆ. ಅದು ಯಾವ ರೀತಿಯ ಇಂದ ಕೂಡ ಪ್ರತಿರೋಧವನ್ನು ಒಡ್ಲಿಲ್ಲ ಅಂತ ಹೇಳಿದಾಗ ಹೀ ಕಮ್ಸ್ ಟು ಅಂಡರ್ಸ್ಟ್ಯಾಂಡ್, ಕುದುರೆ ನಾನು ಆಹಾರವನ್ನು ಕೊಡಕ್ಕೆ ಬಂದಾಗ ಅದರ ಮೇಲೆ ಕೂತ್ಕೊಂಡ್ರೂ ಕೂಡ ಅದು ನನ್ನನ್ನು ಕೆಳಗಡೆ ಬೀಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಆಮೇಲೆ ಏನು ಮಾಡ್ತಾನೆ, ಲಗಾಮ್ ಹಾಕ್ತಾನೆ, ನಿಧಾನವಾಗಿ ಓಡಿಸೋ ಪ್ರಯತ್ನವನ್ನು ಮಾಡ್ತಾನೆ. ಆಮೇಲೆ ಏನು ಮಾಡ್ತಾನೆ, ಅದಕ್ಕೆ ಸಾಕಷ್ಟು ಆಹಾರವನ್ನು ಕೊಡ್ತಾನೆ, ಅದಕ್ಕೆ ಏನೇನು ಬೇಕು ಎಲ್ಲವನ್ನು ನೋಡ್ತಾನೆ, ಅದರ ಮೈ ಸವರ್ತಾನೆ, ಪ್ರೀತಿಯಿಂದ ಮಾತನಾಡಿಸ್ತಾನೆ. ಹೀಗೆಲ್ಲ ಮಾತಾಡಿಸಿ ಆ ಕುದುರೆಯ ಜೊತೆಯಲ್ಲಿ ಒಂದು ಬಾಂಧವ್ಯವನ್ನು ಅವನು ಬೆಳೆಸ್ಕೊತಾನೆ. ಆಮೇಲೆ ಏನಾಗುತ್ತೆ, ಅದೇ ರೀತಿ ಕುದುರೆಗೂ ಕೂಡ ಒಂದು ಶಿಕ್ಷಣ ಸಿಗ್ತಾ ಬರುತ್ತೆ. ಈ ಓವರ್ ಎ ಪೀರಿಯಡ್ ಆಫ್ ಈ ಟೈಮಲ್ಲಿ ಏನಾಗುತ್ತೆ, ಇಷ್ಟೊಂದು 2-3 ತಿಂಗಳು ಈ ಒಂದು ಸಮಯದಲ್ಲಿ ಏನು ಮಾಡುತ್ತೆ, ಕುದುರೆ ಕೂಡ ಅನೇಕಗಳನ್ನು ಕಲ್ತ್ಕೊಡುತ್ತೆ. ಯಜಮಾನ ಬರ್ತಾನೆ ಅಂತಂದರೆ ನನಗೆ ಊಟವನ್ನು ಕೊಡ್ತಾನೆ, ಆಮೇಲೆ ಏನು ಮಾಡ್ತಾನೆ, ನನ್ನನ್ನು ಮಾತನಾಡಿಸ್ತಾನೆ, ಆಮೇಲೆ ಏನು ಮಾಡ್ತಾನೆ, ನನ್ನ ಬೆನ್ನೆಲ್ಲ ಸವರ್ತಾನೆ, ನನ್ನ ಮುಖ ಸವರ್ತಾನೆ, ನನ್ನ ತಲೆ ಸವರ್ತಾನೆ, ಆಮೇಲೆ ಏನು ಮಾಡ್ತಾನೆ, ಪ್ರೀತಿಯಿಂದ ಹತ್ತಿ ನನ್ನ ಮೇಲೆ ಕೂತ್ಕೋತಾನೆ, ಆಮೇಲೆ ನಾನು ಓಡೋದಕ್ಕೆ ಹೇಳ್ತಾನೆ, ನಾನು ಓಡ್ತೀನಿ, ಆಮೇಲೆ ಅವ್ನು ನಿಲ್ಲಿಸ್ತಾನೆ, ಆಗ ಇಳಿದು ಬಂದು ತಿರ್ಗಾ ನಾನು ಮಾತಾಡಿಸ್ತಾನೆ, ನನ್ನ ಮುಖ ಸವರ್ತಾನೆ. ಸೊ ದಿಸ್ ಯಜಮಾನ ಈಸ್ ನನಗೆ ಆಹಾರ ಕೊಡ್ತಾನೆ, ಹೀ ಈಸ್ ಮೈ ಫ್ರೆಂಡ್ ಅಂತ ತಿಳ್ಕೊಳ್ಳುತ್ತೆ. ಕುದುರೆ ನಿಧಾನವಾಗಿ ಪ್ರಾರಂಭದಲ್ಲಿ ಇಟ್ ವಾಸ್ ಅ ವೈಲ್ಡ್ ಹಾರ್ಸ್. ಕುದುರೆಗೆ ಒಂದು ಸಣ್ಣ ಅವಕಾಶ ಸಿಕ್ಕಿದ್ರೆ ನಾಗಾಲೋಟದಲ್ಲಿ ಅದು ಓಡುತ್ತೆ. ಆ ರೀತಿ ಇದ್ದಂತಹ ಒಂದು ವೈಲ್ಡ್ ಹಾರ್ಸು ಕ್ರಮೇಣ ಈ ಯಜಮಾನ ಯಾವ ರೀತಿ ಅದನ್ನು ಟ್ರೈನ್ ಮಾಡಿರ್ತಾನೆ ಅಂತಂದರೆ, ಕುದುರೆ ಏನು ತಿಳ್ಕೊಳ್ಳುತ್ತೆ, ದಿಸ್ ಯಜಮಾನ ಈಸ್ ಮೈ ಫ್ರೆಂಡ್. ಸೊ ಈ ಯಜಮಾನನ ಜೊತೆ ನಾನು ಚೆನ್ನಾಗಿದ್ದರೆ ನನಗೆ ಹೊಟ್ಟೆ ತುಂಬ ಊಟ ಕೊಡ್ತಾನೆ, ನನ್ನನ್ನು ಚೆನ್ನಾಗಿ ನೋಡ್ಕೋತಾನೆ, ನನ್ನ ಮಾತನಾಡಿಸ್ತಾನೆ, ನನ್ನನ್ನು ಮುಟ್ಟುತ್ತಾನೆ, ನನ್ನನ್ನು ಪ್ರೀತಿ ಮಾಡ್ತಾನೆ. ಸೊ ಹೀ ಈಸ್ ಮೈ ಫ್ರೆಂಡ್ ಅಂತ ತಿಳ್ಕೊಳ್ಳುತ್ತೆ. ಆಮೇಲೆ ಕುದುರೆ ಆ್ಯಂಡ್ ಯಜಮಾನ ಅವನಿಗೆ ಇಷ್ಟ ಬಂದಂಗೆ ಆ ಕುದುರೆಯನ್ನು ಉಪಯೋಗಿಸ್ಕೊತಾನೆ, ಓಡಿಸ್ತಾನೆ, ಅದ್ರ ಜೊತೆ ಮಾತನಾಡ್ತಾನೆ, ಪ್ರೀತಿ ಮಾಡ್ತಾನೆ. ಕುದುರೆ ಕೂಡ ಇವನನ್ನು ಪ್ರೀತಿ ಮಾಡುತ್ತೆ. ಸೊ ದಿಸ್ ಯಜಮಾನ ಆ್ಯಂಡ್ ಕುದುರೆ ಅವರು ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬರ್ತಾರೆ. ಎಕ್ಸಾಕ್ಟ್ಲಿ ಲೈಕ್ ದಿಸ್. ಕುದುರೆಯನ್ನು ಪಳಗಿಸೋದಕ್ಕೆ ಆ ಕುದುರೆಯ ಯಜಮಾನ ಹೇಗೆ ನಿರಂತರವಾಗಿ ಪರಿಶ್ರಮವನ್ನು ಹಾಕ್ತಾನೆ, ಆ ರೀತಿಯಲ್ಲಿ ಮನಸ್ಸಿಗೆ ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿದಾಗ ಕೂಡ ದಿಸ್ ಮನಸ್ಸು ಅನ್ನುವಂತಹದ್ದು ಇಟ್ ಈಸ್ ಲೈಕ್ ಎ ವೈಲ್ಡ್ ಹಾರ್ಸ್. ವೈಲ್ಡ್ ಹಾರ್ಸ್ನ ಅವನು ಕಂಟ್ರೋಲಿಗೆ ತಗೊಳ್ಳೋದಕ್ಕೆ ಏನೆಲ್ಲ ಪರಿಶ್ರಮವನ್ನು ಹಾಕಿದ, ಆ ರೀತಿಯಲ್ಲಿ ಮನಸ್ಸಿಗೆ ಕೂಡ ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕಾಗುತ್ತೆ. ಅಷ್ಟೇ ತಾಳ್ಮೆ. ಹೇಗೆ 4-5 ತಿಂಗಳು ಯಜಮಾನ 5 ತಿಂಗಳು 6 ತಿಂಗಳು ಬಹಳ ತಾಳ್ಮೆಯಿಂದ ಕಾದ. ಏಕಾಏಕಿ ಕುದುರೆ ಹತ್ರ ಹೋಗಲಿಲ್ಲ, ಅದನ್ನು ಮುಟ್ಲಿಲ್ಲ, ಪ್ರತಿದಿನ ಊಟ ಕೊಡಲಿಲ್ಲ, ತಿರುಗಿ ಕೂಡ ನೋಡಲಿಲ್ಲ, ಉದಾಸೀನ ಭಾವವನ್ನು ತೋರಿಸ್ತಾ ಇದ್ದ. ಅಂತಹ ಯಜಮಾನ ಸ್ಲೋಲಿ ಯಾವಾಗ ಕುದುರೆಯ ಮೇಲೆ ಅವನು ಕುಳಿತಾಗ ಅದು ಪ್ರತಿರೋಧವನ್ನು ಒಡ್ಲಿಲ್ಲ, ಆಗ ಅವನಿಗೆ ಅರ್ಥ ಆಗುತ್ತೆ. ಆ ರೀತಿಯಲ್ಲಿ ಕುದುರೆಯನ್ನು ಹೇಗೆ ಟ್ರೈನ್ ಮಾಡಬೇಕಾದ್ರೆ ಅವನು ಅಷ್ಟೊಂದು ಪರಿಶ್ರಮವನ್ನು ಹಾಕಿದ, ಆ ರೀತಿಯಲ್ಲಿ ಈ ವೈಲ್ಡ್ ಹಾರ್ಸ್ ಥರ ಇರುವಂತಹ ಮನಸ್ಸು ಕೂಡ ಅಷ್ಟೇ ನಾಗಾಲೋಟದಲ್ಲಿ ಅದು ಪ್ರಪಂಚದಲ್ಲಿ ಓಡುತ್ತೆ. ಒಂದು ಸಣ್ಣ ಅವಕಾಶ ಸಿಕ್ಕಿದ್ರೆ ಮನಸ್ಸು ನಮ್ಮ ಬಳಿ ಇರೋದಿಲ್ಲ. ಸೊ ಆ ರೀತಿ ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಅಲೆದಾಡ್ತಾ ಇರುವಂತಹ ಮನಸ್ಸನ್ನು ನಾವು ಮತ್ತೆ ನಿಧಾನವಾಗಿ ಕರ್ಕೊಂಬಂದು ನಮ್ಮ ಬಳಿ ಇಟ್ಕೊಂಡು ಸಾಕಷ್ಟು ಪರಿಶ್ರಮವನ್ನು ಹಾಕಿ ಅದಕ್ಕೆ ಉತ್ತಮವಾದ ಶಿಕ್ಷಣವನ್ನು ಕೊಟ್ಟು ಆ ಮನಸ್ಸನ್ನು ನಾವು ನಮ್ಮ ವಶಕ್ಕೆ ತಗೋಬೇಕು. ಆ ಮನಸ್ಸಿಗೆ ಗೊತ್ತಾಗಬೇಕು, ಹೀ ಈಸ್ ಮೈ ಬೆಸ್ಟ್ ಫ್ರೆಂಡ್. ಈ ಮನಸ್ಸಿಗೆ ಇದು ಅರ್ಥ ಆಗಬೇಕು. ಆಗ
the mind becomes still and it is available for the sadhaka. So now the mind is ready for contemplation. Mind, through the mind he can reflect. ಏಕಾಗ್ರ ಚಿತ್ತದಿಂದ ಆತ್ಮನ ವಿಚಾರವನ್ನು ಕುರಿತು ಅವನು ಚಿಂತನೆಯನ್ನು ಮಾಡಬಹುದು. ಬಿಕಾಸ್ ದ ಮೈಂಡ್ ಈಸ್ ಅವೈಲಬಲ್, ದ ಮೈಂಡ್ ಈಸ್ ಸ್ಟಿಲ್, ದ ಮೈಂಡ್ ಈಸ್ ಟ್ರೈನ್ಡ್. ಸೊ ನೌ ಹಿ ಕ್ಯಾನ್ ಯೂಸ್ ದಿ ಮೈಂಡ್ ಫಾರ್ ಕಾಂಟಂಪ್ಲೇಷನ್. ಅಂಡ್ ಪರಮಾತ್ಮ ಹಿ ಕಂಟಿನ್ಯೂಸ್, ಏಷ ವೈ ಪರಮೋ ಯೋಗೋ ಮನಸಃ ಸಂಗ್ರಹ ಸ್ಮೃತಃ ಹೃದಯಜ್ಞಸ್ತ್ವಂ ಅನ್ವಿಚ್ಛನ್ ದಮ್ಯಸ್ಯೆ ವಾರ್ವತೋ ಮುಹುಹು. ಪರಮಾತ್ಮ ಮನಸ್ಸನ್ನೇ ಯೋಗವಾಗಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾನೆ. ಮೈಂಡ್ ಈಸ್ ಟು ಬಿ ಟ್ರೈನ್ಡ್. ಮನಸ್ಸಿಗೆ ಉತ್ತಮವಾದ ಶಿಕ್ಷಣವನ್ನು ನಾವೇ ಕೊಡದೆ ಹೋದರೆ ಹೂ ಎಲ್ಸ್ ಕ್ಯಾನ್ ಗಿವ್ ದಿ ಟ್ರೈನಿಂಗ್ ಟು ದಿ ಮೈಂಡ್? ನಾವು ನಮ್ಮ ಮನಸ್ಸು ಅಂತ ಬರೀ ಅಭಿಮಾನದಿಂದ ಹೇಳ್ಕೊಂಡ್ರೆ ಸಾಲದು. ನಮ್ಮ ಮನಸ್ಸು ಅಂತ ಕರೆದಾಗ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ, ಇಟ್ ಈಸ್ ಅವರ್ ಕರ್ತವ್ಯ, ಇಟ್ ಈಸ್ ಅವರ್ ಧರ್ಮ ಅಂಡ್ ಕರ್ಮ ದಟ್ ವಿ ಅಲೋನ್ ಹ್ಯಾವ್ ಟು ಟ್ರೈನ್ ದಿ ಮೈಂಡ್. ಸೊ ನಮ್ಮನ್ನು ಬಿಟ್ಟರೆ ನಮ್ಮ ಮನಸ್ಸಿಗೆ ಇನ್ಯಾರು ಟ್ರೈನಿಂಗ್ ಕೊಡೋದಕ್ಕೆ ಸಾಧ್ಯ? ಸೊ ಇದು ನಮ್ಮ ಮನಸ್ಸು ಅಂತಂದಾಗ ನಮ್ಮ ಮನಸ್ಸಿಗೆ ನಾನೇ ಶಿಕ್ಷಣವನ್ನು ಕೊಡಬೇಕು. ನಾನೇ ಶಿಕ್ಷಣವನ್ನು ಕೊಡಲಿಲ್ಲ ಅಂತಂದರೆ ಬೇರೆ ಯಾರು ಕೊಡೋದಕ್ಕೆ ಸಾಧ್ಯ? ಅದರಿಂದ ಇಟ್ ಈಸ್ ಯು ಹ್ಯಾವ್ ಟು ಟ್ರೈನ್ ದಿ ಮೈಂಡ್. ಸೊ ಒಂದು ವೇಳೆ ನಾನು ಮನಸ್ಸಿಗೆ ಸೂಕ್ತವಾದ ಶಿಕ್ಷಣವನ್ನು ಕೊಡದೆ ಹೋದರೆ ನಾವು ಬಹಳ ದೊಡ್ಡ ತಪ್ಪನ್ನು ಮಾಡ್ದಂಗಾಗತ್ತೆ. ಸೊ ಅಫ್ಕೋರ್ಸ್ ಟ್ರೈನಿಂಗ್ ದ ಮೈಂಡ್ ಈಸ್ ನಾಟ್ ಎನ್ ಈಸಿ ಟಾಸ್ಕ್. ಈಗ ಒಂದು ವೈಲ್ಡ್ ಹಾರ್ಸ್ಗೆ ಶಿಕ್ಷಣವನ್ನು ಕೊಡಬೇಕಾದ್ರೆ ಹೇಗೆಲ್ಲ ಅವನು ಕಷ್ಟಪಟ್ಟ, ಆ ರೀತಿಯಲ್ಲಿ ಇದು ಕೂಡ ಅಷ್ಟು ಸುಲಭ ಅಲ್ಲ. ಇದಕ್ಕೂ ಕೂಡ ಬಹಳ ತಾಳ್ಮೆ ಬೇಕು, ಇದಕ್ಕೂ ಕೂಡ ಒಂದು ವಿಶೇಷವಾದ ಜ್ಞಾನ ಇರಬೇಕಾಗುತ್ತೆ. ಸೊ ಇವೆಲ್ಲವನ್ನು ಉಪಯೋಗಿಸ್ಕೊಂಡು ನಮ್ಮ ಮನಸ್ಸಿಗೆ ನಾವೇ ಶಿಕ್ಷಣವನ್ನು ಕೊಡಬೇಕಾಗುತ್ತೆ. ಸೊ ಇಲ್ಲಿ ಕಾಡು ಕುದುರೆಯನ್ನು ಪಳಗಿಸ್ಕೋಬೇಕಾದ್ರೆ ಏನೆಲ್ಲ ಮಾರ್ಗವನ್ನು ಮತ್ತು ಬುದ್ಧಿಯನ್ನು ಅವನು ಅನುಸರಿಸಿದ, ಅದೇ ರೀತಿಯಲ್ಲಿ ಸಿಮಿಲರ್ಲಿ ಮನಸ್ಸಿಗೆ ಶಿಕ್ಷಣವನ್ನು ಕೊಡಬೇಕು ಅಂತಂದಾಗ ಕೂಡ ಅಷ್ಟೇ ಕಷ್ಟವನ್ನು ಪಡಬೇಕಾಗತ್ತೆ. ಇಟ್ ಈಸ್ ನಾಟ್ ಎನ್ ಈಸಿ ಟಾಸ್ಕ್. ಸೊ ಮೈಂಡ್ ಈಸ್ ಆಲ್ಸೋ ಲೈಕ್ ಎ ವೈಲ್ಡ್ ಹಾರ್ಸ್. ಸೊ ಒಂದು ಸಣ್ಣ ಅವಕಾಶದಲ್ಲಿ ಕುದುರೆ ಹೇಗೆ ನಮ್ಮಿಂದ ಬಹಳ ದೂರಕ್ಕೆ ನಾಗಾಲೋಟದಲ್ಲಿ ಓಡಿ ಹೋಗುತ್ತೆ, ಎಕ್ಸಾಕ್ಟ್ಲಿ ಲೈಕ್ ದಟ್ ಮನಸ್ಸು ಕೂಡ ನಮ್ಮ ಜೊತೆ ಇರೋದಕ್ಕೆ ಇಷ್ಟಪಡೋದಿಲ್ಲ. ಒಂದು ಸಣ್ಣ ಅವಕಾಶ ಮನಸ್ಸಿಗೆ ಸಿಕ್ಕಿದ್ರೆ ಆ ಕ್ಷಣದಲ್ಲಿ ಅದು ನಮ್ಮನ್ನು ಬಿಟ್ಟು ಅಲೆದಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಕುದುರೆ ಹೇಗೆ ಯೋಚನೆ ಮಾಡುತ್ತೆ, ನಾನು ಯಜಮಾನನ ಕೈಗೆ ಏನಾದ್ರು ಸಿಕ್ಕಾಕೊಂಡ್ಬಿಟ್ರೆ ನಾನು ಅವನ ಬಂಧನದಲ್ಲಿರಬೇಕು, ಅದರಿಂದ ನನಗೆ ಬಂಧನ ಬೇಡ ಅಂತ ಹೇಳಿ, ನನಗೆ ಫ್ರೀಡಮ್ ಬೇಕು ಅಂತ ಹೇಳಿ ಕುದುರೆ ಏನು ಮಾಡುತ್ತೆ, ಪ್ರಾರಂಭದಲ್ಲಿ ಇಷ್ಟ ಬಂದಂಗೆ ಆ ಒಂದು ವೃತ್ತಾಕಾರದೊಳಗಡೆ ಓಡಬರುತ್ತೆ. ಯಜಮಾನ ಅಲ್ಲಿ ಬಂದ್ರೂ ಅವನನ್ನು ತಿರುಗು ನೋಡಲ್ಲ, ಅವನ ಹತ್ರನೂ ಇದು ನಿಲ್ಲೋದಿಲ್ಲ. ಅವನು ಅಲ್ಲಿದ್ದಾನೆ ಅಂತಂದರೆ ಅದು ಇನ್ನೊಂದು ಡೈರೆಕ್ಷನಲ್ಲಿ ಓಡ್ತಾ ಇರುತ್ತೆ. ಯಾಕೆ ಅಂತಂದರೆ ಈ ಯಜಮಾನನ ಕೈಗೆ ನಾನು ಸಿಕ್ಕಾಕೊಂಡ್ರೆ ಅವನನ್ನು ನನ್ನನ್ನು ಕಟ್ಟಾಕ್ಬಿಡ್ತಾನೆ, ಸೊ ಅವನ ಕೈಗೆ ನಾನು ಸಿಕ್ಕಾಕೋಬಾರ್ದು ಅಂತ ಹೇಳಿ ಓಡ್ತಾನೆ ಇರುತ್ತೆ. ಎಕ್ಸಾಕ್ಟ್ಲಿ ಲೈಕ್ ದಟ್ ಮೈಂಡ್ ಏನು ಮಾಡಿದ್ರೂ ಅದು ನಮ್ಮ ಜೊತೆ ಇರೋದಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅಂತಂದರೆ ಮನಸ್ಸು ನಮ್ಮ ಕೈಗೆ ಸಿಕ್ಕಿದೆ ಅಂತಂದರೆ ಮನಸ್ಸು ಏನು ಯೋಚನೆ ಮಾಡುತ್ತೆ, ನಾನು ಬಂದಿ ಆಗೋಗ್ತೀನಿ, ನನಗೆ ಸ್ವಾತಂತ್ರ್ಯ ಇಲ್ಲ, ನನಗೆ ಬೇಕಾದಂಗೆ ನಾನು ಪ್ರಪಂಚದಲ್ಲಿ ಅಲೆದಾಡೋಕ್ಕಾಗೋದಿಲ್ಲ. ದಿಸ್ ಈಸ್ ದ ಥಿಂಕಿಂಗ್ ಆಫ್ ದಿ ಮೈಂಡ್. ಅದಕ್ಕೆ ಮನಸ್ಸು ಅಂತಂದಾಗ ಇಟ್ ಈಸ್ ಚಂಚಲ, ಅದು ಅಸ್ಥಿರತೆ, ಸದಾಕಾಲ ಅಸ್ಥಿರತೆಯಿಂದ ಕೂಡಿರುತ್ತೆ, ಅದು ಸ್ಥಿರವಾಗಿರೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಮೈಂಡ್ ಡಸ್ ನಾಟ್ ವಾಂಟ್ ಟು ಸ್ಟೇ ವಿತ್ ಅಸ್. ಸೊ ಇಟ್ ವಾಂಟ್ಸ್ ಟು ಬಿ ಪ್ರೊಟೆಕ್ಟೆಡ್ ಇನ್ ಇಟ್ಸ್ ಓನ್ ವೇ. ತನಗೆ ಇಷ್ಟ ಬಂದಂಗೆ ಸ್ವಚ್ಛಂದವಾಗಿ ಅದು ಜಗತ್ತಿನಲ್ಲಿ ವಿಹರಿಸ್ತಾ ಇರಬೇಕು. ಸೊ ಕುದುರೆಗೆ ಯಾವತ್ತೋ ಒಂದು ದಿವಸ ಗೊತ್ತಾಗುತ್ತಲ್ಲ, ದಿಸ್ ಯಜಮಾನ ಈಸ್ ವೆರಿ ಡಿಯರ್ ಟು ಮೀ. ಯಾಕೆ ಅಂತಂದರೆ ಅದನ್ನು ಆ ಒಂದು ಸ್ಥಿತಿಗೆ ತರೋದಕ್ಕೆ ಯಜಮಾನ ಬಹಳ ತಾಳ್ಮೆಯಿಂದ ಅದಕ್ಕೆ ಅನೇಕ ರೀತಿಯಲ್ಲಿ ಪರಿಶ್ರಮವನ್ನು ಹಾಕಿ ಆ ಕುದುರೆಯನ್ನು ಪಳಗಿಸ್ಕೊಂಡ. ಅದೇ ರೀತಿಯಲ್ಲಿ
ಆ ಕುದುರೆಗೆ ಹೇಗೆ ಹೀ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಗೊತ್ತಾಗತ್ತೆ, ಆಗ ಕುದುರೆ ಅವನ ಬಳಿ ಇರೋದಕ್ಕೆ ಇಷ್ಟಪಡುತ್ತೆ, ಅವನನ್ನು ತನ್ನ ಮೇಲೆ ಕೂಡಿಸ್ಕೊಳ್ಳುತ್ತೆ, ಅವನು ಓಡಿಸಿದಾಗ ಓಡುತ್ತೆ, ಇವೆಲ್ಲವನ್ನು ಮಾಡುತ್ತೆ. ಮನಸ್ಸು ಅಂತ ಹೇಳಿದಾಗ ಕೂಡ ಮೈಂಡ್ ಆಲ್ಸೋ ಬಿಹೇವ್ಸ್ ಇನ್ ದ ಸೇಮ್ ವೇ. ಮೈಂಡ್ ಶುಡ್ ಆಲ್ಸೋ ನೋ ದಟ್ ಹೀ ಈಸ್ ಮೈ ಬೆಸ್ಟ್ ಫ್ರೆಂಡ್. ಮನಸ್ಸಿಗೆ ಗೊತ್ತಾಗಬೇಕು, ಆತ್ಮ ಏವ ಹಿ ಆತ್ಮನ ಬಂಧು. ಇಲ್ಲಿ ಆತ್ಮ ಅಂತಂದ್ರೆ ಮನಸ್ಸನ್ನು ಕುರಿತು ಹೇಳಿರುವಂತಹದ್ದು. ಗೀತೆಯಲ್ಲಿ ಪರಮಾತ್ಮ ಇದನ್ನು ಹೇಳ್ತಾನೆ, ಇಫ್ ದ ಮೈಂಡ್ ಈಸ್ ಟ್ರೈನ್ಡ್ ಹಿ ಈಸ್ ಮೈ ಬೆಸ್ಟ್ ಫ್ರೆಂಡ್, ಮೈಂಡ್ ಈಸ್ ಮೈ ಬೆಸ್ಟ್ ಫ್ರೆಂಡ್. ಸೊ ಇಲ್ಲಿ ಐ ಅನ್ನುವಂತಹದ್ದು ಈಸ್ ದ ಡಿಯರೆಸ್ಟ್ ಫ್ರೆಂಡ್ ಆಫ್ ದಿ ಮೈಂಡ್, ಅದು ಗೊತ್ತಾಗಬೇಕು. ಆ ಐ ಅಂತಂದ್ರೆ ನಾನು, ನಾನು ಅಂತಂದ್ರೆ ಇಲ್ಲಿ ಆ ಒಂದು ಮನಸ್ಸಿಗೆ ನಾನು ಬೆಸ್ಟ್ ಫ್ರೆಂಡ್ ಅನ್ನುವಂತಹದ್ದು ಗೊತ್ತಾಗಬೇಕು. ಆಗ ಆ ಮನಸ್ಸು ನಾವು ಹೇಳಿದಂಗೆ ಕೇಳುತ್ತೆ, ಒಬ್ಬ ಸಾಧಕನ ಉಪಯೋಗಕ್ಕೆ ಅದು ಸಿಗತ್ತೆ. ಅದನ್ನು ಇಲ್ಲಿ ಶಿಕ್ಷಿತಗೊಂಡಂತಹ ಮನಸ್ಸು ಪೂರ್ಣವಾಗಿ ಸಾಧಕನಿಗೆ ವಶವಾಗತ್ತೆ. ದ ಮೈಂಡ್ ಈಸ್ ಅವೈಲಬಲ್ ಫಾರ್ ದಿ ಸಾಧಕ, ದೆನ್ ದಿ ಸಾಧಕ ಹಿ ಬಿಕಮ್ಸ್ ಪರಮಯೋಗಿ. ಅದರಲ್ಲಿ ನೋ ಡೌಟ್. ಸೊ ನೀನು ಯೋಗಿ ಆಗು ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಸೊ ನೀನು ಯೋಗಿ ಆಗಬೇಕು ಅಂತಂದರೆ ನೀನು ಜಿತೇಂದ್ರಿಯನಾಗಬೇಕು. ಜಿತೇಂದ್ರಿಯನಾಗಬೇಕು ಅಂತಂದರೆ ನೀನು ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಗ್ರಹ ಮಾಡ್ಕೋಬೇಕು. ಅಲಾಂಗ್ ವಿತ್ ದಿ ಮನೋ ಇಂದ್ರಿಯ, ಪಂಚ ಪ್ರಾಣಗಳನ್ನು ಕೂಡ ನೀನು ವಶಪಡಿಸ್ಕೋಬೇಕು. ಸೊ ಇವೆಲ್ಲವನ್ನ ನೀನು ಮಾಡಿದಾಗ ದ ಮೈಂಡ್ ಈಸ್ ಅವೈಲಬಲ್. ಸೊ ಮೈಂಡ್ ಈಸ್ ಅವೈಲಬಲ್ ಅಂತಂದಾಗ ಇಟ್ ಈಸ್ ಟು ಬಿ ಟ್ರೈನ್ಡ್. ಒಂದು ವೈಲ್ಡ್ ಹಾರ್ಸ್ಗೆ ಹೇಗೆ ಒಂದು ಟ್ರೈನಿಂಗ್ ಕೊಟ್ಟು ಅದನ್ನು ಯಜಮಾನ ತನಗೆ ಬೇಕಾದ ರೀತಿಯಲ್ಲಿ ಪಳಗಿಸ್ಕೊತಾನೆ, ಆ ರೀತಿಯಲ್ಲಿ, ಬಿಕಾಸ್ ದ ಮೈಂಡ್ ಈಸ್ ಆಲ್ಸೋ ಲೈಕ್ ದಿ ವೈಲ್ಡ್ ಹಾರ್ಸ್, ಅದು ಕೂಡ ಒಂದು ಸಣ್ಣ ಅವಕಾಶದಲ್ಲಿ ಅದು ಓಡಿ ಹೋಗುತ್ತೆ. ಸೊ ಓಡಿ ಹೋದಂತಹ ಮನಸ್ಸನ್ನು ಮತ್ತೆ ನಾನು ಕರ್ಕೊಂಬರಬೇಕು, ಅದನ್ನು ಪ್ರೀತಿ ಮಾಡಬೇಕು, ಅದಕ್ಕೆ ಶಿಕ್ಷಣವನ್ನು ಕೊಡಬೇಕು, ಟ್ರೈನಿಂಗ್ ಕೊಡಬೇಕು, ಸಾಕಷ್ಟು ಅದಕ್ಕೆ ತಾಳ್ಮೆ ಬೇಕಾಗುತ್ತೆ. ಇವೆಲ್ಲವನ್ನ ಸಾಧಿಸಿ ಮೈಂಡ್ಗೆ ಗೊತ್ತಾಗಬೇಕು ನಾನು ಅದರ ಬೆಸ್ಟ್ ಫ್ರೆಂಡ್ ಅಂತ. ಮೈಂಡ್ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಐ ಆಮ್ ಹಿಸ್ ಬೆಸ್ಟ್ ಫ್ರೆಂಡ್. ಆಗ ಮನಸ್ಸು ನಮ್ಮನ್ನು ಬಿಟ್ಟು ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಯಾವಾಗ ಮನಸ್ಸಿಗೆ ಈ ಎಲ್ಲ ಶಿಕ್ಷಣಗಳು ಸಿಗುತ್ತೆ, ಆಗ ದ ಮೈಂಡ್ ಈಸ್ ಅವೈಲಬಲ್. ಸೊ ಮೈಂಡ್ ಇಟ್ ಬಿಕಮ್ಸ್ ಸ್ಟಿಲ್. ಈ ಸಂದರ್ಭವನ್ನು ಸಾಧಕ ಉಪಯೋಗಿಸ್ಕೋಬೇಕು. ಅವನು ಈ ಮೈಂಡ್ ಸಿಕ್ಕಿದೆ, ಇಟ್ ಈಸ್ ಅವೈಲಬಲ್ ಅಂತಂದಾಗ ಇಟ್ ಈಸ್ ಪಾಸಿಬಲ್ ಫಾರ್ ಹಿಮ್ ಟು ಸಿಟ್ ಅಂಡ್ ಕಾಂಟಂಪ್ಲೇಟ್ ಆನ್ ದಿ ಆತ್ಮವಿಚಾರ. ಯಾವಾಗ ಅವನು ಈ ಆತ್ಮವಿಚಾರವನ್ನು ಕುರಿತು ಹೆಚ್ಚು ಚಿಂತನೆಯನ್ನು ಮಾಡ್ತಾನೆ, ಹಿ ಬಿಕಮ್ಸ್ ಪರಮಯೋಗಿ. ಸೊ ಟು ಬಿಕಮ್ ಪರಮಯೋಗಿ, ಈ ಎಲ್ಲ ಪ್ರೋಸೆಸ್, ಮನಸ್ಸು, ಇಂದ್ರಿಯ, ಪ್ರಾಣ, ಇವೆಲ್ಲವನ್ನು ಅವನು ನಿಗ್ರಹದಲ್ಲಿ ತನ್ನ ವಶದಲ್ಲಿ ಇಟ್ಕೋಬೇಕು. ದೆನ್ ಇಟ್ ಈಸ್ ಪಾಸಿಬಲ್, ದೆನ್ ಹಿ ಬಿಕಮ್ಸ್ ಪರಮಯೋಗಿ. ಅದರಲ್ಲಿ ಸಂಶಯವೇ ಇಲ್ಲ. ಮತ್ತಷ್ಟು ವಿಚಾರ ಇದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.